ಗುಡ್ ಮಾರ್ನಿಂಗ್. ಕೇಳಿಸ್ತಾ ಇದೆಯಾ ನನ್ನ ಮಾತು? ಕಾಣಿಸ್ತಾ ಇದ್ದೀನ ನಾನು? ವೆರಿ ಗುಡ್ ಮಾರ್ನಿಂಗ್. ಓಕೆ, ಲೆಟ್ ಸ್ಟಾರ್ಟ್ ವಿತ್. ನಾವು ಹೀಗೆ ಹೇಳಿ ರೆಡಿ ಇದ್ದೀರಾ? ನಾವು ಯಾರೀಗ ಅಪರಿಮಿತರು, ಅಂದ್ರೆ ಪರಿಮಿತಿ ಇಲ್ಲದೆ ಇರೋಂಥವ್ರು, ಲಿಮಿಟ್ಲೆಸ್, ಇನ್ಫೈನೈಟ್ ಅಂತ ಹೇಳ್ಬಿಟ್ಟು ನಾವು ಇನ್ಫೈನೈಟ್ ಆಗಿರೋದ್ರಿಂದ ನಮಗ್ ನಾವು ಹೇಳ್ಕೊತಿದೀವಿ ಇವತ್ತು ನಾವು ಅಪರಿಮಿತರು. ಹೇಗೆ ಹೇಳೋದು? ನಮ್ ಸಿಗ್ನೇಚರ್ ಸ್ಟೈಲ್. ಒನ್, ಜೋರಾಗಿ ಚಪ್ಪಾಳೆ. ಇದಲ್ಲ, ಪ್ರೆಷರ್ ಇದೆ. ಆಕ್ಚುಲಿ ಆಕ್ಟಿವೇಟ್ ಮಾಡುತ್ತೆ ನಮ್ಮ ಬಾಡಿನಲ್ಲಿ ಎಲ್ಲಾ ಸೆಲ್ಗಳನ್ನ. ಒನ್ ಟೂ ತ್ರೀ. ನಾನು ಅಪರಿಮಿತ. ಹೇಳಿ. ಓಕೆ, ಓಪನ್ ಆಗ್ತಿಲ್ಲ ಸರ್. ಓಕೆ, ಓಪನ್ ಆಗ್ಲಿಲ್ವಾ ಅದು ಲಿಂಕು? ಓ, ಐ ಸಿ. ಓಕೆ, ದಟ್ ಐ ಟು ಲುಕ್ ಇನ್ ಟು ದಟ್. ವೈ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಹೇಳಿ. ಒನ್ ಟೂ ತ್ರೀ ಗೋ. ಒನ್ ಟೂ ತ್ರೀ, ನಾನು ಅಪರಿಮಿತ. ಒನ್ ಟೂ ತ್ರೀ, ನಾನು ಅಪರಿಮಿತ. ಒನ್ ಟೂ ತ್ರೀ, ನಾನು ಅಪರಿಮಿತ. ಓಕೆ, ನನ್ನಲ್ಲಿ ಪರಿಮಿತಿ ಇಲ್ಲ. ನನ್ನ ಸಾಮರ್ಥ್ಯ, ಶಕ್ತಿ, ಧೈರ್ಯ, ಆತ್ಮವಿಶ್ವಾಸ ಎಲ್ಲ ಹೆಚ್ಚಾಗಿದೆ. ಸೊ ನಾನು ಅಪರಿಮಿತ. ಓಕೆ, ಲೆಟ್ ಸ್ಟಾರ್ಟ್ ವಿತ್ ರಿಚುವಲ್ಸ್. ನಾವು 3 ಸೆಟ್ಗಳ ಭಸ್ತ್ರಿಕಾ ಪ್ರಾಣಾಯಾಮ ಮಾಡ್ತೀವಿ. ಚಿಕ್ಕ ಚಿಕ್ಕ ಸೆಟ್ಗಳು, 10 ಸೆಟ್ಗಳು, 30 ಮಾಡಬೇಕು. ಲೆಟ್ಸ್ ಡೂ ಇಟ್. 3, 1 2 3 ಗೋ ಅಂತೀನಿ. ನಿಮ್ಗೆ ನೀವೇ ಮಾಡ್ಕೊಳ್ಳಿ. ಮೇಲೋದಾಗ ಉಸಿರನ್ನ ಹೇಳ್ಕೋಬೇಕು, ಜಗ್ದಾಗ ಉಸಿರು ಮೂಗಲ್ಲಿ ಬಿಡಬೇಕು. 1 2 3 ಗೋ. ಒಂದ್ ಸೆಟ್. ಎರಡನೇ ಸೆಟ್. 1 2 3 ಗೋ. ಎರಡು ಸೆಟ್. ಮೂರನೇ ಸೆಟ್. 1 2 3 ಗೋ. ಎಕ್ಸಲೆಂಟ್, ವಂಡರ್ಫುಲ್. ನಾನು ಕ್ಲಾಪ್ ತಟ್ಟೋದು ಇದೇ ಸ್ಟೈಲೆ. ಯಾಕಂದ್ರೆ ನಾನು ಕ್ಲಾಪ್ ತಟ್ಟಬೇಕು, ನನಗೆ ಪ್ರೆಷರ್ ಹಾಕ್ಬೇಕು, ನನ್ನ ಆರೋಗ್ಯ ನಾನು ಕಾಪಾಡ್ಕೋಬೇಕು. ಆದ್ರಿಂದ ನಾನು ಎಲ್ಲೇ ಹೋದ್ರು ಕಾರ್ಯಕ್ರಮದಲ್ಲಾಗ್ಲಿ ನಾನು ಮಾಡೋ ಸ್ಟೈಲ್ ಇದೆ. ಜೋರಾಗಿ ಚಪ್ಪಾಳೆ ತರ್ತೀನಿ. ಸೊ ನನ್ನ ಹೃದಯ ಸಂಬಂಧ ಕಾಯಿಲೆಗಳಾಗ್ಲಿ, ರಕ್ತ ಪರಿಚಲನೆ ಆಗೋದ್ರಿಂದ, ಆ ನನ್ನಲ್ಲಿ ಒಂದು ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಲೆವೆಲ್ ಮೇಲೆ ಇರುತ್ತೆ. ಈಗಾಗಲೇ ನೀವು ಈ ಭಸ್ತ್ರಿಕಾ ಮಾಡಿರೋದ್ರಿಂದ 20% ಟೆಸ್ಟೋಸ್ಟೆರಾನ್ ಹಾರ್ಮೋನು ಹೆಚ್ಚಾಗಿರೋದ್ರಿಂದ ನಿಮ್ಮ ಕಾರ್ಟಿಸಾಲ್ ಲೆವೆಲ್ ಹಾರ್ಮೋನ್ ಕಡಿಮೆ ಆಗಿದೆ. ಸೊ ಇದರಿಂದ ಎನರ್ಜಿ, ಫೋಕಸ್ ಹೆಚ್ಚಾಗಿ ಆರೋಗ್ಯ ವೃದ್ಧಿ ಆಗುತ್ತೆ. ರೈಟ್? ಓಕೆ, ಫೈನ್, ಥ್ಯಾಂಕ್ ಯು. ನಿನ್ನೆ ಎಕ್ಸರ್ಸೈಸ್ ಎಲ್ಲ ಎಲ್ಲರೂ ಮಾಡಕ್ಕಾಯ್ತಾ? ಎಸ್ ಆರ್ ನೋ? ಜಸ್ಟ್ ಪುಟ್ ಇಟ್ ಇನ್ ಚಾಟ್ ಬಾಕ್ಸ್. ಜಸ್ಟ್ ಟು ರೀಕ್ಯಾಪ್, ನಿನ್ನೆ 100% ರೆಸ್ಪಾನ್ಸಿಬಿಲಿಟಿ ಇಲ್ಲ ನಾವು, ಅಥವಾ ಜವಾಬ್ದಾರಿನ ನಾವು ನಮ್ಮ ಜೀವನಕ್ಕೆ ತಗೋಬೇಕು ಅಂತ ನಾವೇನು ಸೆಷನ್ ಇತ್ತು, ಮಾಡ್ಲಿಕ್ಕಾಯ್ತಾ? ರವಿಶಾ, ಎಸ್. ಗುಡ್. ಸೌಭಾಗ್ಯಲಕ್ಷ್ಮಿ, ಎಸ್. ಎಕ್ಸಲೆಂಟ್. ಹ್ಮ್. ಬಟ್ ಸ್ನೇಹಿತರೆ, ಒಂದ್ ಹೇಳಕ್ ಇಷ್ಟಪಡ್ತೀನಿ, ಅದು ನಿನ್ನೆ ಮಾತ್ರ ಸೀಮಿತ ಅಲ್ಲ. ಅದು ಒಂದು ದಿನದ ಆಕ್ಟಿವಿಟಿ ಇಲ್ಲ. ಅದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕಾಗತ್ತೆ. ಏನಾದ್ರೂ ಬದಲಾವಣೆಗಳು ಕಾಣಿಸಕ್ ಆಯ್ತಾ? ಅಫ್ಕೋರ್ಸ್ ಒಂದೇ ದಿನದಲ್ಲಿ ಆಗಲ್ಲ, ಆಗೋ ಸಾಧ್ಯತೆಗಳು ಇದಾವೆ. ನಾವು ನೋಡೋ ಪರ್ಸೆಪ್ಷನ್ ಬದಲಾವಣೆ. ಎಸ್ ಸರ್ ನೋ ಅಷ್ಟೇ ಹೇಳಿ. ಶೇರಿಂಗ್ ನಾವು ಮುಂದಿನ ದಿನ ಇಟ್ಕೊಳ್ಳೋಣ. ಬದಲಾವಣೆ ಸಾಧ್ಯ ಆಯ್ತಾ? ಆಗಿಲ್ಲ ಅಂದ್ರೆ ಫೈನ್, ದಟ್ಸ್ ಫೈನ್. ಒಂದೇ ದಿನದಲ್ಲಿ ಆಗ್ಬೇಕು ಅಂತಿಲ್ಲ. ನಮ್ದು ರೀವೈರ್ ಆಗಿದೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ರೀಕಂಡೀಷನ್, ರೀಪ್ರೋಗ್ರಾಮ್ ಮಾಡಬೇಕು ಅಂದ್ರೆ ಇಟ್ ಟೇಕ್ಸ್ ಟೈಮ್. ಯಾ, ಓಕೆ, ಫೈನ್. ದೆನ್ ಲೆಟ್ಸ್ ಗೆಟ್ ಇನ್ ಟು ಡೇ 2. ನಾನು ನಿಮಗೆ ಡೇ 2 ನಲ್ಲಿ ಏನ್ ಕಲಿಯಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾನೀಗ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಹಿಯರ್. ಯಾ, ಲೆಟ್ ಮಿ ಓಪನ್ ಇಟ್. ಕಾಣಿಸ್ತಾ ಇದೆಯಾ ನನ್ನ ಸ್ಕ್ರೀನು? ಸರ್ ನೋ ಅಂತ ಹೇಳಿ ಟೈಪ್ ಮಾಡಿ. ಸೊ ದಟ್ ಐ ವಿಲ್ ಗೆಟ್ ಟು ನೋ. ಯಾ, ಕಾಣಿಸ್ತಾ ಇದೆಯಾ ಸ್ಕ್ರೀನ್? ನಿನ್ನೆ ಏನ್ ಮಾಡಿದ್ ನಾವು? ಟೇಕ್ 100% ರೆಸ್ಪಾನ್ಸಿಬಿಲಿಟಿ. ಪ್ರಿನ್ಸಿಪಲ್ ನಂಬರ್ 1 ನಾವು ಮಾಡಿದೀವಿ. ಎಸ್,
ಈಗ ನಾವು ಮಾಡ್ತಾ ಇರೋದೇನು? ಬಿ ಕ್ಲಿಯರ್ ವೈ ಯು ಆರ್ ಹಿಯರ್. ಎಸ್ ಆರ್ ನೋ? ಸ್ಕ್ರೀನ್ ಕಾಣಿಸ್ತಿದೆ, ದಯವಿಟ್ಟು ತಿಳಿಸಿ. ಯಾವ ಚಾಟ್ ನಲ್ಲಿ ಇಲ್ಲಾಂದ್ರೆ ಗೊತ್ತಾಗಲ್ಲ ನನಗೆ. ಕಾಣಿಸ್ತಾ ಇದೆಯಾ? ಎನ್ ಸಂಬಡಿ? ಫುಲ್ ಕಾಣಿಸ್ತಿಲ್ಲ ಸರ್. ಫುಲ್ ಕಾಣಿಸ್ತಾ ಇಲ್ಲ? ಇಲ್ಲ ಸರ್, ಇನ್ನು ಈ ಕಡೆ ಬರ್ಬೇಕು. ಒಂದ್ ಸೆಕೆಂಡ್. ಈಗ ಈಗ ಕಾಣಿಸ್ತಿದೆ, ಅದು ಸ್ವಲ್ಪ ಸ್ಮಾಲ್ ಮಾಡ್ಬೇಕು. ಫುಲ್ ಈಗ ಕರೆಕ್ಟ್ ಸರ್. ಕಾಣಿಸ್ತಾ ಇದೆ. 8 ವರೆಗೂ ಕಾಣಿಸ್ತಿದೆ. ಮೇಡಮ್ ನೀವು ಝೂಮ್ ಮಾಡ್ತಾ ಇದ್ದೀರಾ? ಝೂಮ್ ಅಲ್ಲಿ ಇದೆ ಅನ್ಸುತ್ತೆ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಮಿನಿಮೈಸ್ ಮಾಡ್ಕೊಳ್ಳಿ. ನಾನು ಕಮ್ಮಿ ಮಾಡ್ಲಾ? ಸ್ವಲ್ಪ ಝೂಮ್ ಔಟ್ ಮಾಡ್ಲಾ? ಈಗ ಸರ್ ಕರೆಕ್ಟ್ ಆಗಿದೆ ಈಗ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಜಾಕ್ ಕ್ಯಾನ್ಫೀಲ್ಡ್ ಅಂದ್ರೆ ಈ ಪುಸ್ತಕವನ್ನ ಬರೆದಂತಹ ಅದ್ಭುತವಾದಂತಹ ಮೋಟಿವೇಟರು ಮತ್ತೆ ಕೋಚ್, ಆಥರು ಹೇಳ್ತಾರೆ, ನಿಮ್ಮ ಜೀವನದ ಉದ್ದೇಶವನ್ನ ಮೊದಲು ಪತ್ತೆ ಹಚ್ಚಿ ಅದಕ್ಕೆ ತಕ್ಕಂತೆ ಬದುಕಿ, ಅಲ್ಲಿ ನಿಜವಾದ ಯಶಸ್ಸು ಪ್ರಾರಂಭವಾಗುತ್ತೆ ಅಂತ. ನಿನ್ನೆ ನಾವು 100% ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಮಾತಾಡಿದ್ವಿ. ಇವತ್ತು ನಾವು ನಮ್ಮ ಜೀವನದ ಉದ್ದೇಶವನ್ನ ಪತ್ತೆ ಹಚ್ತೀವಿ. ಏನಪ್ಪಾ ಇದು ಉದ್ದೇಶ ಅಂತ ಹೇಳಿದ್ರೆ, ಪರ್ಪಸ್ ಆಫ್ ಲೈಫ್ ಅಂತ ಹೇಳ್ತಾರೆ. ಜೀವನದ ಉದ್ದೇಶ. ಪ್ರತಿಯೊಬ್ಬರು ಇಲ್ಲಿರೋರು, ಈ ಪ್ರಪಂಚದ ಮೇಲೆ ಬದುಕಿರೋರು, ಜೀವನ ನಡೆಸ್ತಾ ಇರೋರು, ಉಸಿರಾಡ್ತಾ ಇರೋರು ಒಂದು ಉದ್ದೇಶದಿಂದ ಬಂದಿರ್ತಾರೆ ಪ್ರತಿಯೊಬ್ರು. ಆದರೆ ಅನ್ಫಾರ್ಚುನೇಟ್ಲಿ ಆ ಉದ್ದೇಶ ಏನು ಅಂತ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಈ ಒಂದು ಫಾಸ್ಟ್ ಲೈಫಲ್ಲಿ, ಈ ಒಂದು ಮೆಕ್ಯಾನಿಕಲ್ ಲೈಫಲ್ಲಿ ಸಿಕ್ಕಾಕೊಂಡು ಒಂದು ಯಂತ್ರದ ತರ ಹುಟ್ಟದಾಗಿಂದ ಸ್ಕೂಲ್ಗೆ ಹೋಗೋದು, ಶಾಲೆಗೆ ಕಳಿಸ್ತಾರೆ ತಂದೆ ತಾಯಿ, ಶಾಲೆಗೆ ಹೋಗ್ತೀವಿ, ಬರ್ತೀವಿ, ನೆಕ್ಸ್ಟ್ ಏನ್ ಮಾಡೋದು ತುಂಬಾ ಜನ ಗೊತ್ತಿಲ್ಲ. ಏನಪ್ಪಾ ಮಾಡ್ತೀಯ ನೀನು? ನೆಕ್ಸ್ಟ್ ಕೆಲ್ಸಕ್ಕೆ ಹೋಗ್ತೀನಿ. ಏನಕ್ಕೆ ಕೆಲ್ಸ? ಹೊಟ್ಟೆ ಪಾಡಿಗೆ. ಆಮೇಲೇನು? ಮದ್ವೆ ಆಗ್ತೀನಿ. ಆಮೇಲೇನು? ಮಕ್ಕಳು, ಮನೆ, ಇದೆ. ಕೊನೆಗೆ ರಿಟೈರ್ಡ್ ಆಗ್ತೀನಿ, ಮತ್ತೆ ನನ್ನ ಜೀವನದ ಪಯಣವನ್ನ ಮುಗಿಸ್ತೀನಿ. ಇದೇ ಮಾಡ್ತಾ ಇರೋದು 99.99 ಜನ. ಅದನ್ನೊಂದು ಕೆಲಸದ ತರ ಮೆಕ್ಯಾನಿಕಲ್ ಆಗಿ ಮಾಡ್ತಾ ಇದ್ದೀವಿ. ಆದರೆ 1%, 0.01% ಜನ ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಇಷ್ಟವಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅದರಲ್ಲಿ ಸಾರ್ಥಕತೆಯನ್ನ ಅನುಭವಿಸ್ತಾ ಇದ್ದಾರೆ. ಸರ್ನೋ? ಬಟ್ ನಾವ್ ಆ ರೀತಿ ಮಾಡ್ತಾ ಇಲ್ಲ. ನಮಗೆ ಇಷ್ಟ ಏನೋ ಇದೆ, ನಾವು ಅದ್ರಲ್ಲಿ ಮಾಡ್ತಾ ಇಲ್ಲ. ಕಾರಣ ನಾವು ಈ ಒಂದು ಸಮಾಜ ನೀಡಿರುವಂತಹ ಒಂದು ಕಟ್ಟುಪಾಡು, ಒಂದು ಆಚರಣೆ, ಈ ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಆದ್ರೆ ಏನ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್, ಯಾರಿಗೋ ಒಬ್ರಿಗೆ ತುಂಬಾ ಚಿತ್ರ ಬಿಡಿಸೋದಂದ್ರೆ ಇಷ್ಟ ಇರುತ್ತೆ, ಇನ್ನೊಬ್ರಿಗೆ ಸಂಗೀತ ಇಷ್ಟ ಇರುತ್ತೆ, ಮತ್ತೊಬ್ರಿಗೆ ಬೇರೆಯವರಿಗೆ ಗೈಡ್ ಮಾಡೋದು, ಕೋಚ್ ಮಾಡೋದು, ಹೀಲ್ ಮಾಡೋದು, ಬುದ್ಧಿ ಹೇಳೋದು, ಕೌನ್ಸಿಲಿಂಗ್ ಮಾಡೋದು ಇಷ್ಟ ಇರುತ್ತೆ. ಇನ್ನೊಬ್ರಿಗೆ ಓನ್ ಬಿಸ್ನೆಸ್ ಮಾಡಬೇಕು ಅಂತ ಇಷ್ಟ ಇರುತ್ತೆ. ಇನ್ನೊಬ್ರಿಗೆ ಬೇರೆ ಎಲ್ಲಾ ಜನರನ್ನು ಸೇರಿಸಿ ಆರ್ಗನೈಸ್ ಮಾಡಿ ಇವೆಂಟ್ಗಳನ್ನ ಮಾಡಿ ಅವ್ರಿಗೆಲ್ಲ ಸ್ಫೂರ್ತಿ ತುಂಬುವಂತಹ ಒಂದು ಆಸೆ ಇರುತ್ತೆ. ಟೀಚಿಂಗ್ ಮಾಡೋ ಪ್ರೊಫೆಷನ್ ಇಷ್ಟ ಇರುತ್ತೆ, ಬಟ್ ಅವರು IT ಆಗಿರ್ತಾರೆ. ಸೊ ಏನೋ ಇಷ್ಟ ಇರುತ್ತೆ, ಬಟ್ ನಮ್ಗೆ ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ಹೇಳ್ಬಿಡ್ತಾರೆ, ನೀನ್ ಡಾಕ್ಟರ್ ಆಗ್ಬೇಕು, ನೀನ್ ಡಾಕ್ಟ್ರೇ, ನೀನ್ ಪೊಲೀಸೇ, ನೀನು ಇಂಜಿನಿಯರೇ, ತಲೆಗೆ ತುಂಬಿಡ್ತಾರೆ. ಅವಾಗಿಂದಾನೆ ನಮ್ಗೆ ಅನ್ಸೋಳಕ್ ಶುರು ಆಗುತ್ತೆ. ನಿಜವಲ್ಲ ಅದಿರಲ್ಲ, ನಮ್ಗೆ ಸುಪ್ತ ಮನಸ್ಸಿನಲ್ಲಿ ಬೇರೆನೆ ಆಸೆ ಇರುತ್ತೆ. ಬಟ್ ಬೇರೆ ಈ ವಾತಾವರಣ ನಮ್ಗೆ ತುಂಬೋದ್ರಿಂದ ನೀನು ಒಳ್ಳೆ ಮದುವೆ ಆಗ್ಬಿಟ್ಟು ಒಳ್ಳೆ ಸೊಸೆ ಆಗ್ಬೇಕು ಅಷ್ಟೇ, ನಮ್ಮನೆ ಹೆಸರು ಉಳಿಸ್ಬೇಕು, ನೀನು ಹೋಗಿ ಸೆಟ್ಲ್ ಆಗ್ಬೇಕು ಜೀವನದಲ್ಲಿ, 4 ಕಾಸು ಸಂಪಾದಿಸ್ಕೋಬೇಕು, ಸೊ ನೀನು ಮದುವೆ ಮಾಡ್ತೀನಿ, ನೀನು ಮಕ್ಳು ಮಾಡ್ಕೊ, ನಿಮ್ಮ ಮಕ್ಳು ಎಜುಕೇಶನ್ ಕೊಡು, ಇದೇ ಜೀವನ. ಅದ್ ಮಾಡಬಾರದು ಅಂತಿಲ್ಲ, ಅದು ಮಾಡಬಹುದು. ಬಟ್ ಯಾವಾಗ ಮನುಷ್ಯ ತನ್ನ ಇಷ್ಟವಾದ ಕೆಲಸಗಳನ್ನ ಮಾಡ್ತಾನೋ, ನಾನು ಏನಕ್ಕೆ ಈ ಪ್ರಪಂಚದ ಮೇಲೆ ಇದೀನಿ ಇವತ್ತು, ಅದರ ಉದ್ದೇಶ ಏನು ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಅದನ್ನು ಬಳಸ್ಕೊಂಡು ಮಾಡ್ತಾನೋ, ಅದ್ರಲ್ಲಿ ಡಿಫರೆನ್ಸ್ ಇದೆ. ಅವನು 100 ಪಟ್ಟು ಹೆಚ್ಚಿನ ಕಾರ್ಯಕ್ಷಮತೆ ಮತ್ತು ಅದರಿಂದ ಲಾಭವನ್ನ ಅವನಿಗೂ ಪಡ್ಕೋತಾನೆ, ಇಡೀ ಸಮಾಜಕ್ಕೂ ಕೊಡ್ತಾನೆ. ಅದೇ ಇವತ್ತಿನ ಕಾನ್ಸೆಪ್ಟ್. ನಾವು ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅದನ್ನ ತಿಳ್ಕೊಳ್ಳುವಂಥದ್ದು. ಓಕೆ, ಕ್ಲಿಯರ್? ಸೊ ದಿಸ್ ಪರ್ಪಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇದೇನು ಅಂತ ಅರ್ಥ ಮಾಡ್ಬೇಕು. ನ್ಯೂರೋ ಸೈನ್ಸ್ ಆಂಗಲ್ ಅಲ್ಲಿ ಯಾಕೆ ಹೇಳ್ತೀವಿ ಅಂದ್ರೆ, ನ್ಯೂರೋ ಸೈನ್ಸ್ ಏನ್ ಹೇಳುತ್ತೆ, ನಾವು ಒಂದು
ಕ್ಷಣ ನಾವು ಪರ್ಪಸ್ ಅಂತ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ, ಅದು ತಿಳ್ಕೊಂಡಾಗ ನಾವೇನ್ ಮಾಡ್ತೀವಿ, ಈಗ ನಮ್ಗೆ ಆಬ್ಲಿಗೇಷನ್ ಆಗಿ ಮಾಡೋ ಕೆಲಸಗಳಿಂದ, ಅಂದ್ರೆ ಇಷ್ಟ ಇಲ್ದರೆ ಕೆಲ್ಸಕ್ಕೆ ಹೋಗ್ತಾ ದಿನ ಹೋಗ್ತೀವಿ ಬರ್ತೀವಿ, ಕೆಲಸ ಇಷ್ಟ ಇರ್ಬೇಕು ಅಂತಿಲ್ಲ, ಏನೋ ಜೀವನೋಪಾಯಕ್ಕೆ ಹೋಗ್ಬೇಕು ಅಂತ ಇರತ್ತೆ. ಅದೇ ಇಷ್ಟಪಟ್ಟು ಕೆಲಸ ಮಾಡೋನು, ಅವನ ಜೀವನವನ್ನ ಗಮನಿಸಿ. ಇವನಿಗೆ ವ್ಯಾಪಾರ ಇಷ್ಟ ಇರುತ್ತೆ, ಅವನ ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ. ವ್ಯಾಪಾರ ಇಷ್ಟ ಇದು ಮಾಡಿದಾಗ ಇವನಿಗೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಓಪನ್ ಆಗುತ್ತೆ. ಏನದು ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ, ನಮ್ಮ ಸುಪ್ತ ಮನಸ್ಸಿನ ಅಥವಾ ಮೆದುಳಲ್ಲಿರುವ ಒಂದು ಶಕ್ತಿ ಕೇಂದ್ರ. ಅದು ನಮಗೆ ಇಷ್ಟ ಇರೋ ಕೆಲಸ ಮಾಡಕ್ ಹೋದಾಗ ಹೆಚ್ಚಿನ ಒಂದು ಫೋಕಸ್, ಗಮನ ಕೊಡಿಸುತ್ತೆ. ಮತ್ತೆ ನಮ್ಮ ಸುತ್ತಲಿರುವಂತಹ ಜನ ಅವಕಾಶಗಳನ್ನ ಕಾಣೋ ತರ ಮಾಡುತ್ತೆ. ಈಗ ನಾವು ಅದು ಮುಸುಕಾಕೊಂಡಿರ್ತೀವಿ, ಯಾಕಂದ್ರೆ ನಾವು ಇಷ್ಟಪಟ್ಟು ಮಾಡ್ತಾ ಇಲ್ಲ ಕೆಲಸಗಳು, ಅನ್ಕೊಂಡಿದೀವಿ, ಒಂದು ಭ್ರಮೆಯಲ್ಲಿದ್ದೀವಿ. ಅವಾಗ ಇಷ್ಟಪಟ್ಟು ನಾನೇನೋ ಸಂಗೀತದ ಕಡೆ ಅಭ್ಯಾಸ ಮಾಡಕ್ ಹೋದಾಗ, ಡ್ರಾಯಿಂಗ್ ಬಿಡ್ಸಕ್ ಹೋದಾಗ, ಅಥವಾ ಕುಕಿಂಗ್ ಹೇಳ್ಕೊಟ್ಟಾಗ, ಒಬ್ರಿಗೆ ಹೀಲ್ ಮಾಡಿದಾಗ ಆಗೋ ಖುಷಿ ಇದೆಯಲ್ಲ, ಆ ಖುಷಿ ಜೊತೆ ನಾವು ಮಾಡೋ ಕೆಲಸದಿಂದ 4 ಜನಕ್ಕೆ ಸಹಾಯ ಆಗುತ್ತೆ ಅಂದಾಗ ಹೆಚ್ಚು ಡೋಪಮಿನ್ ಬರುತ್ತೆ ನಮಗೆ. 4 ಜನಕ್ಕೆ ಸಹಾಯ ಮಾಡೋ ಅಂಶಗಳೇ ನಮ್ಗೆ ಯಾವತ್ತೂ ಹೆಚ್ಚು ಖುಷಿ ಕೊಡುತ್ತೆ. ಗೊತ್ತಿಲ್ಲ, ನೀನೇನಾದ್ರು ಹಿಂಗೆ ತಿಂದಿರ ಇದ್ರೆ ಇಷ್ಟೆಷ್ಟೈತೆ. ಇವಾಗ ಮ್ಯೂಟ್ ಮಾಡ್ಕೋತೀರಾ ಯಾರು? ದಯವಿಟ್ಟು ಮ್ಯೂಟ್ ಮಾಡಿ. ಓಕೆ, ಸೊ ಆ ರೀತಿ ಆಗಿರುತ್ತೆ. ಸೊ ರೆಟಿಕ್ಯುಲರ್ ಆಕ್ಟಿವಿಟೀಸ್, ನಮ್ಮ ಇಷ್ಟವಾದ ಕೆಲಸಗಳನ್ನ ಮಾಡಿದಾಗ ನಮ್ಮ ಗಮನ ಶಕ್ತಿ, ನಮ್ಮ ಅಪರ್ಚುನಿಟಿ, ಸುತ್ತಮುತ್ತ ಏನಿದೆ ಅವಕಾಶಗಳನ್ನೆಲ್ಲ ಕಾಣಕ್ಕೆ ಶುರುವಾಗೋ ತರ ನಮ್ಮನ್ನ ತಯಾರು ಮಾಡಿಬಿಡುತ್ತೆ. ಹಾಗಾಗಿ ನಾವು ವಿ ಶುಡ್ ನೋ ವಾಟ್ ಈಸ್ ಅವರ್ ಪರ್ಪಸ್ ಆಫ್ ಅವರ್ ಲೈಫ್. ಹಂಗಂದ್ರೆ ನಾನೀಗ ಮಾಡ್ತಾರೋ ಕೆಲಸ ಬಿಟ್ಬಿಟ್ಟು ಇದನ್ನ ಮಾಡ್ಬೇಕು, ನಾಟ್ ನೆಸೆಸರಿ. ಅಟ್ಲೀಸ್ಟ್ ಅದನ್ನ ಒಂದು ಹಾಬಿಯಾಗಿ ಅಥವಾ ಬೇರೆಯವರಿಗೆ ಸೇವೆಯಾಗಿ ನಾವು ಮಾಡ್ಬೋದು. ಅವಾಗ ನಮ್ಗೆ ಸಾರ್ಥಕತೆ ಮತ್ತು ಅರ್ಥಪೂರ್ಣವಾದ ಜೀವನ ಸಿಗುತ್ತೆ. ಮತ್ತೆ ಆ ಖುಷಿ, ಆ ಸಂತೋಷ ನಮ್ಮ ಜೀವನಕ್ಕೆ ಬಂದು ಸೇರಿದಾಗ ಈ ಒತ್ತಡಗಳು ಕಡಿಮೆ ಆಗುತ್ತೆ. ಒತ್ತಡ ಯಾವಾಗ ಕಡಿಮೆ ಆಗುತ್ತೆ, ನಾವು ಮಾಡೋ ಕೆಲಸದಲ್ಲಿ ಗುಣಮಟ್ಟ ಹೆಚ್ಚಾಗುತ್ತೆ, ಸಮಾಧಾನ ಸಿಗುತ್ತೆ, ಶಾಂತಿ ಸಿಗುತ್ತೆ. ಶಾಂತಿ ಯಾವಾಗ ಸಿಗುತ್ತೆ, ನಮಗೆ ಲಾಭಗಳು ಬರ್ತಾ ಹೋಗುತ್ತೆ, ಯಶಸ್ಸು ಸಿಗ್ತಾ ಹೋಗುತ್ತೆ. ಕ್ಲಿಯರ್? ಎಸ್ ಆರ್ ನೋ? Please put it in chat box. ಹಾಗಾಗತ್ತಾ ಚಾಟ್ ಬಾಕ್ಸ್ ಅಲ್ಲಿ? ಐ ನೋ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಲ್ಯಾಪ್ಟಾಪ್ ಇಂದ ಅಟೆಂಡ್ ಮಾಡದೇ ಇರೋದ್ರಿಂದ ಸ್ವಲ್ಪ ಟೈಪ್ ಮಾಡಕ್ ಕಷ್ಟ ಆಗುತ್ತೆ, ಪದೇ ಪದೇ ಫೋನ್ ತಗೋಬೇಕು ಅಂತ ಹೇಳಿ. ಐ ನೋ, ಆದ್ರೆ ಸಂತೋಷ. ಎಸ್ ಆರ್ ನೋ? ಆಗ್ತಾ ಇದೆಯಾ? ಕ್ಲಿಯರ್? ಎಸ್ ಸರ್. ಥ್ಯಾಂಕ್ ಯು. ಲೆಟ್ಸ್ ಮೂವ್ ಆನ್. ಈಗ ಅದು ಹೇಗ್ ಮಾಡೋಣ ಎಕ್ಸರ್ಸೈಸ್ ಅಂತ? ಬುಕ್ ಪೆನ್ ಇದೆಯಾ? ಎಲ್ಲರ ಬುಕ್ ಪೆನ್ ಇಟ್ಕೊಂಡಿದ್ದೀರಾ? ಎಸ್. ಈ ಕೆಲಸ ಮಾಡಿ. ನನಗೆ ಇಷ್ಟಪಟ್ಟು ಮಾಡೋ ಕೆಲಸ ಯಾವುದು? ನಾನು ಇಷ್ಟಪಟ್ಟು ಮಾಡೋ ಕೆಲಸ ಯಾವುದು? ನಾನು ಅದಕ್ಕೆ ದುಡ್ಡು ಸಿಗದೆ ಇರಬಹುದು, ಅದೇನೋ ಒಂದು ಹಾಬಿ ಇರ್ಬೋದು, ಸೇವೆ ಇರ್ಬೋದು, ಯಾರು ಇರ್ಬೋದು. ಅದನ್ನ ಫಸ್ಟ್ ಕಂಡುಹಿಡಿಯೋಣ. ಯಾಕಂದ್ರೆ ಯಾವ್ದು ನಾವು ಇಷ್ಟಪಟ್ಟು ಕೆಲಸ ಮಾಡಿದಾಗ್ಲೂ ನಾವು ದುಡ್ಡು ಗಳಿಸ್ಬೋದು. ಎಷ್ಟೊಂದು ಜನ ಇದನ್ನ ಪ್ರೂವ್ ಮಾಡಿದ್ದಾರೆ. ಎಷ್ಟೊಂದು ಜನ ಪೇಂಟಿಂಗ್ ಹೇಳ್ಕೊಡೋದಿಲ್ಲ, ಎಷ್ಟೊಂದು ಜನ ಸಂಗೀತ ಹೇಳ್ಕೊಡೋದಿಲ್ಲ, ಎಷ್ಟೊಂದು ಜನ. ಇದು ಅಡಿಷನಲ್ ಇನ್ಕಮ್ಗೆ ನೆನ್ಪಿಟ್ಕೊಳ್ಳಿ. ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ, ಹೆಚ್ಚು ಹಣ ಬೇಕು ಅಂತ ಆದಾಗ ಬೇರೆ ಬೇರೆ ಹಣದ ಮೂಲಗಳನ್ನ ನಾವು ಸೃಷ್ಟಿಸ್ಕೋಬೇಕು. ಯಾರಿಗೊಬ್ಬ ರಿಯಲ್ ಎಸ್ಟೇಟ್ ಇಷ್ಟ ಇರುತ್ತೆ, ಸೈಡಲ್ ಬಿಸ್ನೆಸ್ ಅಂತ ಹೇಳ್ತಾರೆ ಅಲ್ವಾ. ಯಾರಿಗೋ ಒಬ್ರಿಗೆ ಏನದು ಮಂಡಲ ಡ್ರಾಯಿಂಗ್ ಹೇಳ್ಕೊಡೋದಿರ್ಬೋದು, ಹೀಲಿಂಗ್ ಟೆಕ್ನಿಕ್ಸ್ ಹೇಳ್ಕೊಡೋದಿರ್ಬೋದು, ಅಥವಾ ರಿಯಲ್ ಎಸ್ಟೇಟ್ ಬಗ್ಗೆ ಹೇಳ್ಕೊಡಿರ್ಬೋದು. ಏನೋ ಒಂದಿರುತ್ತೆ ಕಲೆ ಅವರಲ್ಲಿ, ಅದು ಯಾವುದು ಅಂತ ಬರೀರಿ. ಓಕೆ, ಅದಕ್ಕೆ ನಾನು ದುಡ್ಡು ಬರಬೇಕು ಅಂತಿಲ್ಲ, ಅದನ್ನ ಆಸೆ, ಖುಷಿ, ಸೇವೆ. ಓಕೆ, 30 seconds. ಪ್ಲೀಸ್ ಟೇಕ್ 30 seconds and write it down. ಅದನ್ನ ಕನ್ನಡದಲ್ಲಿ ನಾನು ಬರೀಬೇಕು ಅಂದ್ರೆ ನಾನು ಬರಿತೀನಿ, ನಿಮ್ಗೆ ಗೊತ್ತಾಗುತ್ತೆ ಅದು ಏನಂತ ಹೇಳಿ. 1 second. ನಾನು ಇಷ್ಟಪಡೋದು, ನಾನು ಪ್ರೀತಿಸುವಂತ ಕೆಲಸ ಯಾವುದು? ನಾನು ಪ್ರೀತಿಸುವ ಕೆಲಸ ಯಾವುದು? ಅಥವಾ ಪ್ರೀತಿಯಿಂದ ಮಾಡುವ ಕೆಲಸ ಅಲ್ವಾ? ಎಸ್, ಸಾರಿ, ಪ್ರೀತಿಯಿಂದ ಮಾಡುವ ಒಂದು ಕೆಲಸ ಐಡೆಂಟಿಫೈ ಮಾಡಿ, ಯಾವುದು? ಅದಕ್ಕೆ ನಮ್ಗೆ ದುಡ್ಡು ಬೇಕಾಗಿಲ್ಲ. ಓಕೆ, ಇವನ್ ಐ ಆಮ್ ನಾಟ್ ಪೇಡ್ ಫಾರ್ ಇಟ್. ಓಕೆ, ಆ ಕೆಲಸನ ಐಡೆಂಟಿಫೈ ಮಾಡಿ. ದುಡ್ಡು ಬರ್ಲೇಬೇಕಂತ ಪ್ಯಾಷನ್ ಅಂತ ಹೇಳ್ತಾರಲ್ಲ ಅದು. ಮತ್ತೆ ಅದನ್ನ ನ್ಯಾಚುರಲಿ ನಾನು ಯಾವುದು ಸ್ವಾಭಾವಿಕವಾಗಿ ಮಾಡುವಂಥದ್ದು ಏನು ಅದನ್ನು
ಅದ್ಯಾವುದೋ ಒಂದಿದ್ದೇ ಇರುತ್ತೆ ಪ್ರತಿಯೊಬ್ಬರಲ್ಲೂ, ಯಾವುದೋ ಒಂದು ಗುಣ ಇರುತ್ತೆ. ಕೆಲವರು ಅದನ್ನ ನೋಡೋ ಪ್ರಯತ್ನ ಮಾಡಿಲ್ದೇ ಇರ್ಬೋದು ಅಷ್ಟೇ. ಎಲ್ಲೂ ಇರುತ್ತೆ. ಯಾರು ಹೇಳ್ತಾರೆ ನೀನ್ ಒಳ್ಳೆ ಮಾತುಗಾರಪ್ಪ, ನೀನ್ ಒಳ್ಳೆ ಕನ್ವಿನ್ಸ್ ಮಾಡ್ತೀರ ಜನನ, ಸೇರಿಸ್ತೀಯ ನೀನು, ಕೌನ್ಸಿಲಿಂಗ್ ಮಾಡ್ತೀನಿ ಅಂತಾನು ಹೇಳ್ಬೋದು. ಅಥವಾ ನೀನ್ ಒಳ್ಳೆ ವ್ಯವಹಾರ ಜ್ಞಾನ ಇದೆ ಅಂತಾನು ಹೇಳ್ಬೋದು. ಅಥವಾ ನೀನು ಚೆನ್ನಾಗಿ ಆ ಏನೋ ಡ್ರಾಯಿಂಗ್ ಮಾಡ್ತೀಯ ಅಂತನಾದ್ರೂ ಹೇಳ್ಬೋದು. ಅಥವಾ ನಿಮಗೆ ಗೊತ್ತಿರಬಹುದು. ಅದನ್ನ ಒಂದೊಂದು ಬರೀ ಸ್ವಾಭಾವಿಕವಾಗಿ ನಾನು ಯಾವ್ದ್ರಲ್ಲಿ ಒಳ್ಳೇದಿದ್ದೀನಿ. ನನ್ನ ಸ್ಟೋರಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಆಕ್ಚುಲಿ ಡ್ರಾಯಿಂಗ್ ಅಲ್ಲಿ ನನಗೆ ಹಾಬಿ ಇದೆ. ಐ ಮೀನ್ ಹಾಬಿ, ಪ್ಯಾಷನ್ ಅಥವಾ ಇಷ್ಟ ಎಲ್ಲ ಇರುತ್ತೆ. ಬಟ್ ನಮ್ಮ ತಂದೆ ತಾಯಿ ನನ್ನ ಇಂಜಿನಿಯರ್ ಆಗ್ಬೇಕು ಅಂದ್ಬಿಟ್ಟು ಸೈನ್ಸಿಗೆ ಸೇರಿಸ್ತಾರೆ. ನಾನು ಫೈನ್ ಆರ್ಟ್ಸ್ ಸೇರ್ಬೇಕು ಅಂತ SJP ಹೋಗ್ತೀನಿ, ಬೆಂಗಳೂರಲ್ಲಿದೆ. ಬಟ್ ನನ್ನ ಅಲ್ಲಿ ಸೇರಿಸ್ತಾರೆ. ಅಫ್ಕೋರ್ಸ್ ಇಂಜಿನಿಯರ್ ನಾನು ಆಗಕ್ಕಾಗಲ್ಲ. ನಾನು ಆಮೇಲೆ ಏನೇನೋ ಆಗುತ್ತೆ, ಸೈನ್ಸ್ ನನ್ಗೆ ಓದಕ್ಕಾಗಲ್ಲ. ಫಸ್ಟ್ ಇಯರ್ PU ನಲ್ಲಿ ಹೋದಾಗ, ಯಾಕಂದ್ರೆ ಕನ್ನಡ ಮೀಡಿಯಂ ಇಂದ ಇಂಗ್ಲಿಷ್ ಮೀಡಿಯಂಗೆ ಹೋಗಿರೋದು, ಸೈನ್ಸ್ ಪದಗಳು ತುಂಬಾನೇ ಕಷ್ಟ. ಧೈರ್ಯ ಮಾಡಿ ಲೆಕ್ಚರ್ ಹತ್ರ ಹೋಗ್ತೀನಿ ಒಂದು ವಾರದ ನಂತರ, ಸರ್ ಇದೇನು ಅರ್ಥ ಆಗ್ತಲ್ಲ ನನಗೆ, ಒಂದೊಂದು ಪದಕ್ಕೂ ನಾನು ಇಂಗ್ಲಿಷ್ ಪದ ಎಲ್ಲಿಂದ ಹುಡ್ಕೊಂಡು ಬರ್ಲಿ, ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ನನಗೆ ಗೊತ್ತು, ನೀವು ಫೋಟೋಸಿಂಥಸಿಸ್ ಅಂತೀರಾ, ನನಗೆ ಒಂದೊಂದು ಹುಡ್ಕೊಂಡು ಕಲ್ತ್ಕೊಂಡು ಆಮೇಲೆ ನಾನು ಎಲ್ಲಿ ಎಕ್ಸಾಮ್ ಬರಲಿ, ಫೇಲೇ ಆಗೋದು, ದಯವಿಟ್ಟು ಸಹಾಯ ಮಾಡಿ ಅಂತೀನಿ. ಅವಾಗ ಅವರು, ಓಕೆ ನಿನಗೆ ಯಾವ್ದ್ರಲ್ಲಿ ಸರಿ ಇರುತ್ತೆ, ಮ್ಯಾಥ್ಸ್ ಸ್ವಲ್ಪ ಚೆನ್ನಾಗಿದೆಯಾ, ಮ್ಯಾಥ್ಸು ಅಷ್ಟಿಲ್ಲ, ಆವ್ರೇಜ್ ಇದೆ, ಓಕೆ ನೀನು ಕಾಮರ್ಸ್ ಸೇರ್ಕೋತೀಯ ಅಂತ ಹೇಳ್ತಾರೆ. ಓಕೆ ಅಂತೀನಿ. ಸೊ ಕಾಮರ್ಸ್ ಸೇರ್ತಾರೆ. ಕಾಮರ್ಸ್ ಸೇರಿದ ಮೇಲೆ ನನ್ನ ಇಲ್ಲಿವರೆಗೂ ಬರ್ತೀನಿ. ನಾನು MBA ಸಪ್ಲೈ ಚೈನ್ ವರೆಗೂ ನಾನು ಮಾಡ್ತೀನಿ. ಆಮೇಲೆ ಅದು ಬೇರೆ ವಿಚಾರ. ಬಟ್ ಆ ಸಮಯದಲ್ಲಿ ನಾನು ನಿರ್ಧಾರ ಫೈನಾನ್ಸ್ ಕಡೆ ತಗೋಬೇಕಾಗಿತ್ತು ಅನ್ನೋಂತ ಇವತ್ತಿಗೂ ನನಗೆ ಅನ್ಸುತ್ತೆ. ನಾನು ಹಾಬಿಯಾಗಿ ಇಟ್ಕೊಂಡ್ರು ಸಹಿತ ಎಲ್ಲೋ ಒಂದ್ ಕಡೆ ನನ್ನ ಮನಸ್ಸಲ್ಲಿ, ಮತ್ತೆ ನನಗೆ ಕೋಚ್ ಮಾಡೋದು, ಜನರಿಗೆ ಕೌನ್ಸಿಲಿಂಗ್ ಮಾಡೋದು ತುಂಬಾ ಇಷ್ಟ ಇರುತ್ತೆ. ಅದು ನಾನು ಮಾಡ್ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿದಾಗ, ನಾನು ಮತ್ತೆ ನನಗೆ ಪೊಲೀಸ್ ಇಲಾಖೆಯಲ್ಲಿ ಸೇರಿದಾಗ ಅದೊಂದು ಅವಕಾಶ ಸಿಗುತ್ತೆ. 8 ವರ್ಷ ನಾನು ಜನರಿಗೆ ಕೌನ್ಸಿಲಿಂಗ್ ಮಾಡ್ತೀನಿ. ಸೊ ಎಲ್ಲೋ ಪ್ಯಾಷನ್ ನಮ್ಮನ್ನ ಎಳ್ಕೊಂಡು ಹೋಗ್ಬಿಡುತ್ತೆ. ಅಲ್ಲಿ ದುಡ್ಡು ಬೇಕಂತ ಇಲ್ಲ, ಸೇವೆ ಕೂಡ. ನಾನು 10 ಜನರಿಗೆ ಯಾರು ಬಂದ್ರೆ ಕಷ್ಟ ಅಂತ ಹೇಳಿದಾಗ ಅವ್ರ ಜೊತೆನು ಅವರ ಸಮಸ್ಯೆಗಳನ್ನು ಬಗೆಹರಿಸೋ ಪ್ರಯತ್ನ ಪಡ್ತೇನೆ. ಸೊ ಹೀಗಾಗಿ ನಾನು ಹೆಚ್ಚಿನ ಮಟ್ಟದಲ್ಲಿ ಅದ್ರ ಕಡೆ ವಾಲಿ, ನನ್ನ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಓಪನ್ ಆಗಿ, ಅಲ್ಲಿ ಹೆಚ್ಚು ಕೆಲಸಗಳು, ಆಪರ್ಚುನಿಟಿಗಳು ಸಿಕ್ಕಿ, ನಾನು ಸರ್ಟಿಫಿಕೇಶನ್ ಮಾಡಿಕೊಂಡು NLP ಮಾಡಿ, ಬೇರೆ ಬೇರೆ ಟ್ರೈನಿಂಗ್ಗಳು ಮಾಡಿ, ಇವತ್ತಿನ ದಿನ ನಾನು ಸರ್ಟಿಫೈಡ್ ಕೋಚ್ ಆಗಿ ನಿಮ್ಮ ಮುಂದೆ ಇದ್ದೀನಿ. ಸೊ ಹಾಗೆ ಆಪರ್ಚುನಿಟಿ, ಆಗ ನನಗೆ ನಾನು ಟ್ರೈನಿಂಗ್ ಮಾಡ್ಬೇಕು ಅಂದ್ರೆ ಟ್ರೈನಿಂಗ್ ಸಿಗುತ್ತೆ, ದುಡ್ಡಿಲ್ಲ ಅಂದ್ರೆ ದುಡ್ಡು ಬರುತ್ತೆ. ಈ ತರ ರೆಟಿಕ್ಯುಲರ್ ಆಕ್ಟಿವಿಟಿ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ಯಾವಾಗ ನಾವು ಮನಸಾರೆ ಇಷ್ಟಪಟ್ಟು ಮಾಡುವ ಕೆಲಸಗಳನ್ನ ಮಾಡಿದ್ರೆ, ಸ್ನೇಹಿತರೆ. ಸೊ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಅಥವಾ ಆಗಿರಬಹುದು ಕೂಡ ಕೆಲವರಿಗೆ ನಿಮ್ಮಲ್ಲಿ. ಓಕೆ, ಅರ್ಥ ಆಯ್ತಲ್ಲ? ಚಿಕ್ಕದಾಗಿ ನೀವು ಬರೀಬಹುದು. ವಾಟ್ ಐ ಆಮ್ ನ್ಯಾಚುರಲಿ ಗುಡ್, ಸ್ವಾಭಾವಿಕವಾಗಿ ಯಾವುದರಲ್ಲಿ ಚೆನ್ನಾಗಿದ್ದೇನೆ. ಓಕೆ, ಆಮೇಲೆ ಮೂರನೇದು, ವಾಟ್ ಪೇನ್ ಆರ್ ಪ್ರಾಬ್ಲಮ್ ಇನ್ ದ ವರ್ಲ್ಡ್ ಡೂ ಐ ಫೀಲ್ ಕಾಲ್ ಟು ಸಾಲ್ವ್. ನೀವು ಯಾರ್ದೋ ಒಂದು ಸಮಸ್ಯೆನ ಸಾಲ್ವ್ ಮಾಡೋ ತರ ಇದೆಯಾ ನಿಮ್ದು? ಫೈನ್. ಇಲ್ಲ ಏನೋ ಸೇವೆ ಮಾಡೋದ್ರಿಂದ ಅವ್ರಿಗೆ, ಬೇರೆಯವ್ರಿಗೆ ಖುಷಿ ಕೊಡುತ್ತೆ. ನಿಮ್ ಪೇಂಟಿಂಗ್ ನ ನೋಡಿ ಸ್ವಲ್ಪ ಜನ ಖುಷಿ ಆಗ್ಬೋದು. ಸ್ವಲ್ಪ ಸಂಗೀತ ಹೇಳ್ಕೊಟ್ರೆ ಅವ್ರ ಸಂಗೀತ ಹಾಡಿ ಅವ್ರಿಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ಬೋದು. ಏನೋ ಒಂದಿರ್ಬೋದು. ನೀವು 4 ಸಾಂತ್ವನ ಮಾತುಗಳು ಹೇಳಿದ್ರೆ ಸಾಕು ಸರ್, ಅವ್ರ ಸಮಸ್ಯೆ ಬಗೆಹರಿಬಹುದು. ಯಾವ್ದಾದ್ರೂ ಒಂದು, ಆ ಒಂದು ಸಮಸ್ಯೆನ ಬಗೆಹರೋ ಶಕ್ತಿ ನಿಮ್ಮಲ್ಲಿ ಇರುತ್ತೆ, ಪ್ರತಿಯೊಬ್ಬರಲ್ಲಿ ಇರುತ್ತೆ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಪ್ರಯತ್ನ ಮಾಡಿ ಯಾವ್ದೋ ಒಂದು. ಇವಾಗ ಆಗಿಲ್ಲ ಅಂದ್ರೆ ಅಡ್ಡಿ ಇಲ್ಲ, ಹೋಲ್ ಡೇ ಯು ಥಿಂಕ್, ಡೂ ದಟ್ ಎಕ್ಸರ್ಸೈಸ್, ಯು ವಿಲ್ ಗೆಟ್ ಟು ನೋ. ಯಾಕ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಕ್ರಿಯೇಟ್ ಎ ಪ್ಯಾರಲಲ್ ಇನ್ಕಮ್. ಅದು ಹೇಗೆ ಅಂತ ನಾನು ಮುಂದೆ ಹೇಳ್ತೀನಿ. ಆದ್ರೆ ಜಸ್ಟ್ ಐಡೆಂಟಿಫೈ ಒನ್ ಥಿಂಗ್ ವಿಚ್ ಯು ಲವ್ ಟು ಡೂ. ಯಾವ ನೀವು ಇಷ್ಟಪಟ್ಟು ಕೆಲಸ ಮಾಡ್ತೀರಾ. ಸಮಾಜದ ಸಮಸ್ಯೆ, ಬೇರೆಯವರೇ ನಮಗೆ ಸಹಾಯ ಮಾಡ್ಬೇಕು ಅಂತಿಲ್ಲ, ನಮಗೆ ಆ ಶಕ್ತಿ ಇದೆ, ನಾವು ಬೇರೆ 10 ಜನಕ್ಕೆ ಸಹಾಯ ಮಾಡ್ತೀವಿ. ಒಬ್ಬ ಭಿಕ್ಷಕನಿಗೆ ದುಡ್ಡು ಕೊಟ್ಟಾಗ ನಾವು ಖುಷಿ ಆಗಲ್ವಾ? ಮನಸ್ಸಿಗೆ ಏನಾಗುತ್ತೆ? ಡೋಪಮಿನ್ ರಿಲೀಸ್ ಆಗುತ್ತೆ. ಅದೇ ರೀತಿ ಪದೇ ಪದೇ ಬೇರೆಯವರು ಸಹಾಯ ಮಾಡ್ತಾನೆ ಇದ್ರೆ ನಮ್ಗೆ ಎಷ್ಟು ಹಾರ್ಮೋನ್ ರಿಲೀಸ್ ಆಗುತ್ತೆ, ಎಲ್ಲ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆದಾಗ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಕಡಿಮೆ ಆದಾಗ ನಮ್ಮ ಕೆಲಸದಲ್ಲಿ ಗುಣಮಟ್ಟ ಹೆಚ್ಚಾಗುತ್ತೆ, ನಾವು ಮಾಡೋ ಕಾರ್ಯದಲ್ಲಿ ಸಿದ್ಧಿ ಆಗತ್ತೆ, ಅಂದ್ರೆ ಫಲಗಳು ಸಿಗ್ತಾ ಹೋಗುತ್ತೆ. ಸೊ ಒಂದಕ್ಕೊಂದು ಲಿಂಕ್ ಇರುತ್ತೆ ಸ್ನೇಹಿತರೆ.
ಇದು ನ್ಯೂರೋ ಸೈನ್ಸ್ ಪ್ರಕಾರ ಹೇಳ್ಬೇಕು ಅಂದ್ರೆ. ಸೊ ಸಮಾಜದ ಒಂದು ಸಮಸ್ಯೆ ಬಗ್ಗೆ ಹರಿಸುವಂಥದ್ದು. ಸಮಾಜ ಅಂದ್ರೆ ಜನರು ಇರ್ಬೋದು, ದೊಡ್ಡ ಗ್ರೂಪ್ ಆಫ್ ಪೀಪಲ್ ಆಸ್ ಎ ಹೋಲ್ ಇರ್ಬೋದು. ಸೊ ಮಾಡಿದ್ರೆ ಎಸ್ ಅಂತ ಹಾಕಿ. ಇಲ್ಲ ನನಗೆ ಏನೂ ಗೊತ್ತಾಗ್ತಾ ಇಲ್ಲ, ದಟ್ ಇಸ್ ಸ್ಟಿಲ್ ಫೈನ್. ಯು ಸ್ಪೆಂಡ್ ಹೋಲ್ ಡೇ, ಟ್ರೈ ಟು ಐಡೆಂಟಿಫೈ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯು ಕ್ಯಾನ್ ಕ್ರಿಯೇಟ್ ಪ್ಯಾರಲಲ್ ಇನ್ಕಮ್. ಓಕೆ, yes sir, yes or no? Let's move on. Let's move on to next section. Confirm ಮಾಡಿದ್ರೆ yes, thank you so much. Excellent. Yeah, ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ಅನಿತಾ ರಾಜು. ಕೌನ್ಸಿಲಿಂಗ್ ಅಲ್ಲಿ ಖುಷಿ ಪಡ್ತಾ ಇದ್ದಾರೆ. ಎಕ್ಸಲೆಂಟ್, ವೆರಿ ಗುಡ್. ನಿಮ್ಗೆ ಆಲ್ರೆಡಿ ಯಾವ್ದಾದ್ರು ರಂಗ ನಿಮ್ಗೆ ಗೊತ್ತಿರೋ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು, ಸೊ ದಟ್ ಬೇರೆಯವ್ರಿಗೆ ಒಂದು ಐಡಿಯಾ ಸಿಗುತ್ತೆ. ಯಾ ಎಕ್ಸಲೆಂಟ್ ಅನಿತಾ ರಾಜು ಅವರೇ. ಈಗ ಪರ್ಪಸ್ ಸ್ಟೇಟ್ಮೆಂಟ್ ಅಂತ ಒಂದು ಮಾಡ್ತೀವಿ. ಅವಾಗ ನಮ್ಮ ಜೀವನದ ಉದ್ದೇಶ ಆಯ್ತು. ಉದ್ದೇಶಕ್ಕೊಂದು ಅಫರ್ಮೇಶನ್ ಬೇಕಾ ನಮ್ಗೆ, ಅದು ಪರ್ಪಸ್ ಸ್ಟೇಟ್ಮೆಂಟ್ ಅಂತೀವಿ. ಏನಂಗಂದ್ರೆ ಈ ಸ್ಟೇಟ್ಮೆಂಟ್ ಮಾಡಿ ಮತ್ತೆ ಮತ್ತೆ ಹೇಳೋದ್ರಿಂದ ನಮ್ಮ ಸುಪ್ತ ಮನಸ್ಸಿನಲ್ಲಿ ಅದು ಆಳವಾಗಿ ಬೇರಿರುತ್ತೆ, ಮತ್ತೆ ನನಗೆ ಅದನ್ನ ಮಾಡಕ್ಕೆ ಸಾಧ್ಯ ಮಾಡಿಸ್ಕೊಡುತ್ತೆ. ಸಾಧ್ಯ ಮಾಡಿದ್ರೆ ನಾವು ಮಾಡಕ್ ಶುರು ಮಾಡ್ತೀವಿ. ನಾವು ಮಾಡಕ್ ಶುರು ಮಾಡಿದಾಗ 4 ಜನಕ್ಕೆ ಸಹಾಯ ಆಗುತ್ತೆ. 4 ಜನಕ್ಕೆ ಸಹಾಯ ಆಗೋದು ನೋಡಿದಾಗ ನಮ್ಗೆ ಖುಷಿ ಆಗುತ್ತೆ. ಸೊ ಖುಷಿ ಆದಾಗ ಅಗೇನ್ ಡೋಪಮಿನ್ ಲೆವೆಲ್ ಜಾಸ್ತಿ ಆಗುತ್ತೆ, ಫೋಕಸ್ ಚೆನ್ನಾಗಾಗುತ್ತೆ, ಡಿಸಿಷನ್ ಮೇಕಿಂಗ್ ಆಗುತ್ತೆ, ಫಲಿತಾಂಶ ಬರಕ್ ಶುರು ಆಗುತ್ತೆ. ನೀವು ಆ ಕೆಲಸದಲ್ಲಾದ್ರೂ ದುಡ್ಡು ಬರಕ್ ಶುರು ಆಗ್ಬೋದು, ಅಥವಾ ಅದಕ್ಕೆ ಲಿಂಕ್ ಆಗಿರೋಂಥ ನಮ್ಮ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗಿರೋದ್ರಿಂದ ಬೇರೆ ಕೆಲಸದಲ್ಲೂ ನಾವು ಹೆಚ್ಚಿನ ಉನ್ನತ ಮಟ್ಟದ ಒಂದು ಅಭಿವೃದ್ಧಿನ ಕಾಣ್ಬಹುದು. ಎಸ್. ಸೊ ಹಾಗಾಗಿ ಇನ್ನೊಂದೇನಪ್ಪಾ ಅಂತ ಹೇಳಿ ಇದನ್ನ ಕನ್ವರ್ಟ್ ಮಾಡಿ. ನನ್ನ ಉದ್ದೇಶವೆಂದರೆ ನನ್ನ ಈ ಒಂದು ಟ್ಯಾಲೆಂಟ್ನ ಬಳಸಿ ಇವರಿಗೆ ಸಹಾಯ ಮಾಡುವುದು, ಆದ್ರಿಂದ ಅವರು ಜೀವನದಲ್ಲಿ ಮುಂದೆ ಬರ್ತಾರೆ ಅಂತ ಏನು ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಏನಂತ ಹೇಳ್ಬೋದು, ಇದನ್ನು ಬರೀರಿ. ನನ್ನ ಉದ್ದೇಶ ಏನು, ನನ್ನ ಜೀವನದ ಉದ್ದೇಶ ಏನು ಅಂದ್ರೆ ನನ್ನ ಚಿತ್ರಕಲೆ ಸುಮ್ಮನೆ ಬರಿತೀನಿ, ಕಲೆಯನ್ನು ಸುಮ್ಮನೆ ಬರಿತೀನಿ. ನಿಮ್ದೇನಾದ್ರೂ ಇರ್ಬೋದು, ಬರ್ಕೊಳ್ಳಿ. ಒಂದು ಎಕ್ಸಾಂಪಲ್ ಇಷ್ಟು ಬಳಸಿ ಚಿತ್ರ ರಸಕರಿಗೆ ಅಂತಾನೆ ಬರೀಬಹುದು, ಅಥವಾ ಚಿತ್ರಾಭಿಮಾನಿಗಳಿಗೆ ಅಂತಾನೆ ಬರೀಬಹುದು. ಸಹಾಯ ಮಾಡಬಹುದು, ಅವರು ಅಂದ್ರೆ ಕಲಿಸೋದು ಅಂತನಾದ್ರೂ ಇರ್ಬೋದು. ಅವರು ಅದನ್ನು ಕಲಿತು ಜೀವನದಲ್ಲಿ ಒತ್ತಡ ಇಲ್ಲದೆ ನೆಮ್ಮದಿಯಿಂದ ಸವಾಲುಗಳನ್ನು ಸ್ವೀಕರಿಸಲು ಸಹಾಯ ಆಗುವುದು. ಅಥವಾ ಚಿತ್ರಗಳನ್ನು ಅವರು ಮಾರಿ ಹಣವನ್ನು ಸಂಪಾದಿಸಿ ಫೈನಾನ್ಷಿಯಲ್ ಫ್ರೀಡಮ್ ಅನ್ನು ಪಡೆಯುವರು, ಆರ್ಥಿಕ ಸ್ವಾತಂತ್ರ್ಯ ಅನ್ನು ಗಳಿಸುವರು. ಅಂದ್ರೆ ಸೈಡ್ ಇನ್ಕಮ್ ನಾವು ಮಾಡ್ಕೊಂಡ್ರು ನನ್ನಿಂದ. ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ನಾವು ಅವ್ರಿಗೆ ಹೇಳ್ಕೊಡೋದ್ರಿಂದ ನಮಗೂ ಕೂಡ ಫೈನಾನ್ಷಿಯಲ್ ಫ್ರೀಡಮ್ ಸಿಕ್ಕಿರುತ್ತೆ, ಅವ್ರಿಗೂ ಕೂಡ ಸಹಾಯ ಆಗುತ್ತೆ. ಆತರ ಯಾವುದೋ ಒಂದಿರುತ್ತೆ. ದುಡ್ಡೇ ಗಳಿಸ್ಬೇಕು ಅಂತಿಲ್ಲ, ಅವ್ರು ನೆಮ್ಮದಿ ಸಿಕ್ಕಿದ್ರು ಸಾಕು, ನಮಗೆ ಲಾಭನೇ. ಯಾವುದೋ ಒಂದು ಸೇವೆ ಅನ್ನೋದನ್ನ ಸ್ಟೇಟ್ಮೆಂಟ್ ಮಾಡ್ಬೇಕು. ಕ್ಲಿಯರ್ ಆಯ್ತಾ? ಇದು ನಾನು ಶೇರ್ ಮಾಡ್ತೀನಿ ನಿಮ್ಗೆ, ಆಮೇಲೆ ತೊಂದರೆ ಇಲ್ಲ. ನೀವು ಯಾರಿಗೆ ಈಗ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಧಾನವಾಗಿ ಕೂತ್ಕೊಂಡು ಮಾಡಬಹುದು. ಅದೇ ನಮ್ಮ ಪರ್ಪಸ್ ಆಫ್ ಲೈಫ್ ನ ಕಂಡಿಡ್ಕೊಳ್ಳೋದು ಇವತ್ತಿಗೆ ಮುಖ್ಯ. ಇವತ್ತು ನಮಗೆ ಗೊತ್ತಾಗ್ಬೇಕು ನಮ್ಮ ಜೀವನದ ಉದ್ದೇಶ, ನಾವ್ ಯಾಕೆ ಈ ಭೂಮಿ ಮೇಲೆ ಇದ್ದೀವಿ, ಪ್ರಪಂಚದ ಮೇಲೆ ಇದ್ದೀವಿ, ನಮ್ಮಿಂದ ಏನ್ ಸಹಾಯ ಆಗ್ಬೇಕು ಅಂತ ನಿರ್ಧಾರ ಆಗಿದೆ ಜನರಿಗೆ ಅನ್ನೋದು ತುಂಬಾನೇ ಮುಖ್ಯ. ಇಲ್ಲಾಂದ್ರೆ GPS ಇಲ್ದೇ ಇರೋ ತರ ನಮ್ಮ ಜೀವನ. ನಾಗಮಂಗಲಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ದಾರಿ ಗೊತ್ತಿಲ್ಲದೆ ಇಲ್ಲೇ ಸುತ್ತಾಡ್ತಾ ಇರ್ತೀವಿ.
ಕೊನೆಗೊಂದಿನ ಈ ಜೀವನದ ಪಯಣ ಮುಗಿಸಿ ಹೋಗ್ತೀವಿ, ಈ ಒಂದು ಜಂಜಾಟ ಕಷ್ಟಗಳನ್ನ ಅನುಭವಿಸ್ಕೊಂಡು. ಆ ತರ ಜೀವನ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ನಮ್ಗೆಲ್ಲರಿಗೂ ಸಮಾನವಾದ ಅರ್ಹತೆ ಇದೆ. ಅರ್ಥಪೂರ್ಣ ಸಾರ್ಥಕವಾದಂತಹ ಜೀವನ ಮಾಡಿ ನಮಗೆ ಬೇಕಾದಂತಹ ಲಾಭವನ್ನ ಗಳಿಸ್ಕೊಳ್ಳೋಕೆ. ಬೇರೆಯವ್ರು ಮಾಡ್ತಾ ಇರ್ತಾರೆ, ನಾವು ಮಾಡೋಣ. ಕ್ಲಿಯರ್? ಎಸ್ ಆರ್ ನೋ? ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಒನ್. ಅರ್ಥ ಆಯ್ತಾ ಇದು? ಚಾಟಲ್ಲಿ ಹೇಳಕ್ಕಾಗತ್ತಾ ಅಥವಾ ಮಾತಾಡಕ್ಕಾಗತ್ತಾ? ಕ್ಲಿಯರ್ ಸರ್, ಕ್ಲಿಯರ್. ಥ್ಯಾಂಕ್ ಯು ಸೋ ಮಚ್. ಯಾ, ನೆಕ್ಸ್ಟ್ ಮೂವ್ ಆನ್ ಟು ಇದು ಎಕ್ಸರ್ಸೈಸ್ ಆಮೇಲೆ ಮಾಡಬೇಡಿ. ಇದಕ್ಕೊಂದು ಅಫರ್ಮೇಶನ್ ಕ್ರಿಯೇಟ್ ಮಾಡೋಣ. ಪರ್ಪಸ್ ಮಾಡಿದ್ವಿ, ಇದಕ್ಕೊಂದು ಪಾಸಿಟಿವ್ ದೃಢೀಕರಣ ಅಂದ್ರೆ ಸಕಾರಾತ್ಮಕ ದೃಢೀಕರಣ ಅಂತ. ಏನ್ ಮಾಡುತ್ತೆ ಸಕಾರಾತ್ಮಕ ದೃಢೀಕರಣಗಳು? ನಮ್ಮ ಲಿಮಿಟಿಂಗ್ ಬಿಲೀಫ್ನ ಪಾಸಿಟಿವ್ ಅಂದ್ರೆ ನೆಗೆಟಿವ್ ಎಮೋಷನ್ಸ್ ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ. ನಮಗೆ ಬೇಕಾದಂತಹ ಆತ್ಮಸ್ಥೈರ್ಯ, ಆತ್ಮಶಕ್ತಿ, ಆತ್ಮವಿಶ್ವಾಸನ ತುಂಬುತ್ತೆ. ಹಾಗಾಗಿ ಇದನ್ನ ನೀವು ಬರ್ಕೋಬಹುದು. ಐ ಆಮ್ ಹಿಯರ್ ಫಾರ್ ಎ ರೀಸನ್. ನಾನು ಈ ಪ್ರಪಂಚದಲ್ಲಿ ಇರೋದಕ್ಕೆ ಒಂದು ಕಾರಣ ಇದೆ. ಐ ಲಿವ್ ಈಚ್ ಡೇ ವಿತ್ ಕ್ಲಾರಿಟಿ, ಕರೇಜ್ ಅಂಡ್ ಕಾಂಟ್ರಿಬ್ಯೂಷನ್. ಅಂದ್ರೆ ಕನ್ನಡದಲ್ಲಿ, ನಾನು ಒಂದು ಕಾರಣಕ್ಕೋಸ್ಕರ ಇಲ್ಲಿದ್ದೀನಿ. ನಾನು ಈ ಜೀವನ ಮಾಡ್ತೀನಿ, ಪ್ರಪಂಚದ ಮೇಲೆ ಗೊತ್ತಿದ್ದೀನಿ. ಪ್ರತಿದಿನ ನನಗೇನ್ ಬೇಕು? ಸ್ಪಷ್ಟತೆ ಬೇಕು. ತುಂಬಾ ಜನಕ್ಕಿರಲ್ಲ ಕ್ಲಾರಿಟಿ. ಇದೆ, ಧೈರ್ಯ ಇದೆ, ಮತ್ತೆ ಕೊಡುಗೆ ಎಂದಿದೆ, ಬದುಕುತ್ತೇನೆ ಅಂತ ಅಫರ್ಮೇಶನ್. ಇದು ಯು ರೈಟ್ ಇಟ್ ಡೌನ್ ಅಂಡ್ ರೀಡ್ ಇಟ್ ಎವ್ರಿ ಸಿಂಗಲ್ ಡೇ. ಪ್ರತಿದಿನ ಅದನ್ನು ಓದಿದಾಗ ನನ್ಗೆ ಗೊತ್ತಾಗತ್ತೆ, ನನಗೊಂದು ಕಾಂಪಾಸ್, ಒಂದು ಡೈರೆಕ್ಷನ್ ಸಿಗುತ್ತೆ. ನನ್ನ ಜೀವನ ನಾನು ಯಾಕೆ ಇಲ್ಲಿದ್ದೀನಿ ಅಂತ ನನಗೆ ಸ್ಪಷ್ಟತೆ ಸಿಗುತ್ತೆ, ಧೈರ್ಯ ಸಿಗುತ್ತೆ. ಮತ್ತೆ ಇಲ್ಲೇನೋ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ, ಬೇರೆಯವ್ರ ಜೀವನದಲ್ಲಿ ಇಂಪ್ಯಾಕ್ಟ್ ಮಾಡೋದಕ್ಕೆ. ಇಷ್ಟೇ ಇದೆಯಲ್ಲ ಎಲ್ಲರಿಗೂ ಬೇರೆಯವ್ರ ಜೀವನದಲ್ಲಿ ಇಂಪ್ಯಾಕ್ಟ್ ಮಾಡೋದಕ್ಕೆ? ಖಂಡಿತ ಇಷ್ಟ ಆಯ್ತು, ಪ್ರತಿಯೊಬ್ಬರಿಗೂ ಇಷ್ಟ ಆಯ್ತು. ನಮ್ ಕೈಲಾಗಿದ್ ಮಾಡೋಣ, ಸೇವೆ ಮಾಡೋದಕ್ಕೆ ನಾನು ಇಲ್ಲಿದ್ದೀನಿ. ನನ್ನನ್ನು ನಾನು ಕೇರ್ ಮಾಡೋದ್ರ ಜೊತೆಗೆ, ನನ್ನನ್ನ ನಾನು ನೋಡ್ಕೊಳ್ಳೋದ್ರ ಜೊತೆಗೆ, ನನ್ನ ಆಸೆಗಳನ್ನ ಪೂರೈಸೋದ್ರ ಜೊತೆಗೆ ಬೇರೆಯವ್ರಿಗೂ ಸಹಾಯ ಮಾಡ್ತೀನಿ ಅನ್ನೋ ಒಂದು ಅಫರ್ಮೇಶನ್ ಅಥವಾ ಸಕಾರಾತ್ಮಕ ದೃಢೀಕರಣ. ಬರ್ಕೊಂಡ್ರೆ ಆಯ್ತು ಅಂತ ಹೇಳಿ ಟೇಕ್ 30 seconds. ಇದು ನಾವು ಪದೇ ಪದೇ ಹೇಳ್ಕೋಬೇಕು. ಅವಾಗ್ಲೇ ನಮಗೆ ರೆಟಿಕ್ಯುಲರ್ ಆಕ್ಟಿವಿಟಿ ಸಿಸ್ಟಮ್ ಓಪನ್ ಆಗುವಂಥದ್ದು. ಸಮಯ ಸಿಕ್ಕಾಗ ನಾನು ಬರೀ ಈ ಕೆಲಸ ಮಾಡಕ್ ಬಂದಿಲ್ಲಪ್ಪ, ಯಾವುದೋ ಒಂದು ಆಫೀಸ್ ಕೆಲಸನೋ ಒಂದು ಚಿಕ್ಕ ಸಣ್ಣ ವ್ಯಾಪಾರನೋ ಅಲ್ಲ, ನಾನಿರೋ ದೊಡ್ಡ ವಿಚಾರ ಒಂದು ಕಂಪನಿ ಶುರು ಮಾಡಕ್ಕೆ ಅಂತನೋ, ಒಂದು ಆಫೀಸರ್ ಆಗೋದಕ್ಕೆ, ಒಂದು ಉನ್ನತ ಮಟ್ಟಕ್ಕೆ ಬೆಳೆಯೋಕ್ಕೆ ಅಂತನೋ, ಅಥವಾ ಮನೆಯಲ್ಲೇ ಗೃಹಿಣಿ ಆಗಿದ್ರೆ ನಾನು ಬೇರೆ ಏನೋ ಸೈಡ್ ಇನ್ಕಮ್ ನ ಕ್ರಿಯೇಟ್ ಮಾಡಕ್ಕೆ ನಾನು ಇಲ್ಲಿದ್ದೀನಿ ಅಂತನೋ. ಅದು ಸಂಗೀತದಿಂದ ಇರ್ಬೋದು, ಚಿತ್ರಕಲೆಯಿಂದ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಬೇರೆಯವರಿಗೆ ಸಹಾಯ ಮಾಡಿ ಕೌನ್ಸಿಲಿಂಗ್ ಮಾಡೋದಿರ್ಬೋದು. ಎಲ್ಲರಿಗೂ ಸಾಧ್ಯ ಇದೆ. ಇವತ್ತು ಎಷ್ಟೊಂದು ಜನ, ಲಕ್ಷಾಂತರ ಜನ ಅದನ್ನ ಮಾಡ್ತಾ ಇದ್ದಾರೆ. ನಾವು ಮಾಡೋಣ. ಓಕೆ, ಆಯ್ತಾ? 30 seconds. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್. ಇದು ಇವತ್ತಿನ ಲರ್ನಿಂಗ್. ನಾನು ನಿಮಗೆ ವಾರಿಯರ್ ಡಿಕ್ಲರೇಷನ್ ಕಳಿಸ್ಕೊಡ್ತೀನಿ ಅಂತ ಹೇಳಿದೆ. ಒಂದು ಲಿಂಕ್ ನ ಶೇರ್ ಮಾಡ್ತೀನಿ, ಜಸ್ಟ್ ಡೌನ್ಲೋಡ್ ಇಟ್. ನೀವು ಅದನ್ನ ಪ್ರಿಂಟ್ ತಗೊಂಡು ಇಟ್ಕೋಬಹುದು. ಪ್ರತಿದಿನ ಇದನ್ನ ನೀವು ಹೇಳ್ಕೋಬೇಕಾಗತ್ತೆ. ಐ ಆಮ್ ಗೋಯಿಂಗ್ ಟು ಶೇರ್ ದಟ್ ಲಿಂಕ್ ರೈಟ್ ಅವೇ ವಿತ್ ಯು ಇನ್ ದ ಚಾಟ್ ಬಾಕ್ಸ್. ಎಲ್ಲರೂ ಅದನ್ನು ಓಪನ್ ಮಾಡ್ಕೊಳ್ಳಿ. ನಾವೆಲ್ಲ ಒಟ್ಟಿಗೆ ಸೇರಿ ವಾರಿಯರ್ ಡಿಕ್ಲರೇಷನ್ ಇವತ್ತಿಗೆ ನಾವು ಮಾಡುವ. One second, I'm going to share that link. ಚಾಟ್ ಬಾಕ್ಸ್ ಅಲ್ಲಿ ವಾರಿಯರ್ ಡಿಕ್ಲರೇಷನ್ ಶೇರ್ ಆಗಿದೆ. ಜಸ್ಟ್ ಚೆಕ್ ಓಪನ್ ಆಗ್ತಾ ಇದೆ ಅಂತೇಳಿ. ಸೊ ನಿಮಗೂ ಓಪನ್ ಆದ್ರೆ ನೋಡ್ಕೊಂಡು ಹೇಳಕ್ಕೆ ಚೆನ್ನಾಗಿರುತ್ತೆ. ಯಾರಿದು? ನ್ಯೂಮರಾಲಜಿ. ನನ್ನ ಉದ್ದೇಶದಿಂದ ಅವರ ತೊಂದರೆಗಳ ಆಚೆ ಬರಬೇಕು. ವಾವ್, ಸೂಪರ್, ಎಕ್ಸಲೆಂಟ್ ಅನಿತಾ ರಾಜ್. ವೆರಿ ಗುಡ್. ಇದೇ ರೀತಿ ನೋಡಿ, ಅನಿತಾ ರಾಜ್ ಅವ್ರ ತರನೇ ನಿಮ್ಮಲ್ಲೂ ಏನೋ ಒಂದಿರುತ್ತೆ. ಜಸ್ಟ್ ಟ್ರೈ ಟು ಡಿಗ್ ಔಟ್, ಕಂಡು ಹಿಡ್ಕೊಳ್ಳಿ. ಮತ್ತೆ ಇವತ್ತಿನ ಎಕ್ಸರ್ಸೈಸ್ ಅದೇನೆ. ನೀವು ನಿಮ್ಮ ಪರ್ಪಸ್ ಆಫ್ ಲೈಫ್ ಕಂಡು ಹಿಡ್ಕೊಂಡಿದ್ರೆ, ಐ ಹ್ಯಾವ್ ಅಥವಾ ನಾನು ನನ್ನ ಪರ್ಪಸ್ ಆಫ್ ಲೈಫ್ ನ ಕಂಡು ಹಿಡ್ಕೊಂಡಿದ್ದೀನಿ ಅಂತ ಫೇಸ್ಬುಕ್ ಅಲ್ಲಿ ಹಾಕಿ. ಸೊ ದಟ್ ನನಗೂ ಗೊತ್ತಾಗುತ್ತೆ ನಿಮ್ಗೆ ಆಗಿದೆ ಕಂಡು ಹಿಡಿಯಕ್ಕೆ ಅಂತ. ನಾನು ನಿಮ್ಗೆ ಸಹಾಯ ಮಾಡಬಲ್ಲೆ, ಆಗ್ಲಿಲ್ಲ ಅಂತ ಹೇಳಿದ್ರೆ ಹೇಗೆ ಅದನ್ನ ಕಂಡು ಹಿಡಿಯೋದು ಅಂತ ಹೇಳಿ. ದಟ್ಸ್ ಫೈನ್, ಸ್ಟಿಲ್ ಫೈನ್. ಈಗ ಹೇಳಿ, ಈ ಓಪನ್ ಆಯ್ತಾ ಒಂಚೂರು ಚೆಕ್ ಮಾಡಿ. ಈ ಕಳಿಸಿರುವಂತಹ ವಾರಿಯರ್ ಸ್ಟೇಟ್ಮೆಂಟ್ ಅಥವಾ ಯೋಧರ ಘೋಷಣೆಗಳು
ಓಪನ್ ಆಯ್ತು ಸರ್. ಎಲ್ಲರಿಗೂ ಆಗಿದ್ಯಾ? ಓದೋಣ ಎಲ್ಲರೂ ಒಟ್ಟಿಗೆ. ಸರ್ ಒಂದ್ ಸೆಕೆಂಡ್. ರೆಡಿ? ರೆಡಿನಾ? ರೆಡಿ ಅಂದ್ರೆ ಆರ್ ಅಂತ ಹಾಕಿ, ಸೊ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ರೆಡಿ ಇದೀರ? ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ನಿಮ್ಗೆಲ್ಲ? ಸರ್. ಕಾಣ್ತಾ ಇದೆಯಾ? ಹ್ಮ್. ವಾರಿಯರ್ ಡಿಕ್ಲರೇಷನ್ ಕಾಣ್ತಿದೆ ನಿಮ್ಗೆಲ್ಲ? ಓಪನ್ ಆಯ್ತಾ? ಎಸ್ ಅಥವಾ ನೋ ಏನಾದ್ರು ಹಾಕಿ, ಸೊ ಐ ವಿಲ್ ಗೆಟ್ ಟು ನೋ. ಎಸ್ ಸರ್ ಆಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಓದೋಣವಾ? ಸರ್. ನೀವು ಹೇಳುವಾಗ ಏನೇ ಗೆಸ್ಚರ್ ಆದ್ರೂ ಕೊಡ್ಬೋದು, ಲೈಕ್ ಈ ತರನೋ, ನಿಮ್ ಈ ತರ ಹೇಳಿದ್ರೆ ನಾನು ಹಿಂಗ್ ಅಂದ್ಬಿಟ್ಟು ಯೋಧ ಅಂತ ಹೇಳ್ಬೇಕು. ಸೊ ದ್ಯಾಟ್ ಇಟ್ ಈಸ್ ಎ ಕೈಂಡ್ ಆಫ್ ಸಿಗ್ನಲ್ ಟು ಅವರ್ ಬ್ರೈನ್, ನಾನು ಎಷ್ಟು ಯೋಧನ ರೀತಿ ನಾನು ವರ್ತಿಸ್ತಾ ಇದ್ದೀನಿ ಅಂತ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಮೆತ್ತಗೆ ಎಳಬೇಡಿ, ನೀವು ಯೋಧನ ತರ ಫೀಲ್ ಆಗ್ಬೇಕಿದು. ಅವಾಗಲೇ ಅದರ ಲಾಭ ಸಿಗುವಂಥದ್ದು, ನಿಮ್ಗೆ ಬೇಕಾಗಿರುವಂತಹ ಹಾರ್ಮೋನ್ ಬಿಡುಗಡೆ ಆಗುವಂಥದ್ದು, ನ್ಯೂರೋ ಸೈನ್ಸ್ ಅಲ್ಲಿ ಬದಲಾವಣೆ ಆಗುವಂಥದ್ದು. ಸುಮ್ಮನೆ ಈಗ ಲೈಕ್ ನಾನು ಒಬ್ಬ ಯೋಧ, ಭಯದ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ನೋ, ನಾನು ಒಬ್ಬ ಯೋಧ, ಭಯದ ನಡುವೆ ನಾನು ಕ್ರಮ ಕೈಗೊಳ್ತೇನೆ. ಇದು ಹೇಳ್ಕೊಂಡಾಗ ನಮ್ಮ ಬಾಯಿಂದ ಬಂತ ಸ್ವರಗಳು ಕಿವಿಗೆ ಹೋದಾಗ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಸುಪ್ತ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರುತ್ತೆ. ಅದು ನಮ್ಗೆ ಬೇಕಾಗಿರೋದು. ಎಫೆಕ್ಟ್ ಬೇಕು, ನಮ್ಗೆ ಇಂಪ್ಯಾಕ್ಟ್ ಬೇಕು. ರೆಡಿನಾ? ಸ್ಟಾರ್ಟ್. 1 2 3 ಗೋ. ನಾನು ಒಬ್ಬ ಯೋಧ, ಭಯದ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ನನ್ನ ಜೊತೆನೆ ಓದಿ, ಪರವಾಗಿಲ್ಲ. ನಾನು ಒಬ್ಬ ಯೋಧ, ಏನೇ ಆಗಲಿ ನಾನು ಏನನ್ನಾದರೂ ಮಾಡಲು ಸಿದ್ಧನಿದ್ದೇನೆ. ಕಮ್ ವಾಟ್ ಮೇ, ಐ ಆಮ್ ರೆಡಿ ಟು ಡೂ ಎವ್ರಿಥಿಂಗ್ ಅಂಡ್ ಎನಿಥಿಂಗ್. ನಾನು ಒಬ್ಬ ಯೋಧ, ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡ್ತೇನೆ. 100%, 99.9 ಅಲ್ಲ. ನಾನು ಏನೇ ಕೆಲಸ ತಗೊಂಡ್ರು ಇವತ್ತಿಂದ 100%. ನಾನು ಒಬ್ಬ ಯೋಧ, ನಾನು ಕಠಿಣವಾದದ್ದನ್ನು ಮಾಡಲು ಸಿದ್ಧನಾಗಿದ್ದೇನೆ. ಅಯ್ಯೋ ಅದು ಕಷ್ಟಪ್ಪ, ನಾನು ಮಾಡಲ್ಲ, ಅಲ್ಲ, ಕಠಿಣವಾದದ್ದನ್ನು ಮಾಡ್ತೀನಿ ನಾನೀಗ. ನಾನು ಒಬ್ಬ ಯೋಧ, ಯಾವುದೇ ರೀತಿಯ ಮನಸ್ಥಿತಿಯ ನಡುವೆ ನಾನು ಕ್ರಮ ಕೈಗೊಳ್ಳುತ್ತೇನೆ. ಯಾವುದೇ ಬರಲಿ, ಎಂತ ಕಷ್ಟನೇ ಆಗಲಿ, ನಾನು ಆಕ್ಷನ್ ಟೇಕ್ ನಾನು ತಗೋತೀನಿ. ನಾನು ಒಬ್ಬ ಯೋಧ, ಯಾವುದೇ ಅಡಚಣೆಗಿಂತಲೂ ನಾನು ದೊಡ್ಡವನಾಗಿದ್ದೇನೆ. ಅದು ಚಿಕ್ಕದು ನನಗೆ ಸಮಸ್ಯೆ, ನಾನು ಅದಕ್ಕಿಂತ ಅಗಾಧವಾದಂತಹ ಬೃಹದಾಕಾರವಾಗಿ ಬೆಳೆದಿದ್ದೇನೆ. ಅದನ್ನ ಸಮಸ್ಯೆನೇ ಅಲ್ಲ ನನಗೆ. ನಾನು ಒಬ್ಬ ಯೋಧ, ನಾನು ಏನು ನಡೆದ್ರೂ ಸಹ ಯಶಸ್ಸು ಸಾಧಿಸ್ತೇನೆ. ನಾನು ಯಾವುದೇ ಫೀಲ್ಡ್ಗೆ ಹೋದ್ರೂ ಸಹ ಯಶಸ್ಸನ್ನ ಸಾಧಿಸ್ತೇನೆ. ನಾನು ಒಬ್ಬ ಯೋಧ, ನಾನು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಯಾವತ್ತಿಗೂ ನಾನು ಒಪ್ಕೊಳ್ಳಲ್ಲ. ನಾನು ಒಬ್ಬ ಯೋಧ, ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನೇ ಸೃಷ್ಟಿಸ್ತೇನೆ. ಬೇರೆಯವ್ರನ್ನೆಲ್ಲ ನಾನು ಸೃಷ್ಟಿ ಮಾಡೋದು. ನಾನ್ ನಿರ್ಧಾರ ತಗೋತೀನಿ. ನನ್ನ ಜೀವನ ಹೆಂಗ್ ಬೇಕೋ ನಾನೇ ಸೃಷ್ಟಿಸ್ಕೊಳ್ಳೋದು, ಬೇರೆಯವರಲ್ಲ. ಯಾಕಂದ್ರೆ ನಾನು ಕಿಂಗ್, ರಾಜ, ಗುಲಾಮ ಅಲ್ಲ ಅವ್ರ ಇನ್ಸ್ಟ್ರಕ್ಷನ್ಸ್ ತಗೊಳಕ್ಕೆ. ಕಿಂಗ್ ಡಿಸೈಡ್ ಮಾಡ್ತಾನೆ. ನಾನು ಒಬ್ಬ ಯೋಧ, ಯಾವುದೇ ಅಡಚಣೆಗಿಂತಲೂ ನಾನು ದೊಡ್ಡವನಾಗಿದ್ದೇನೆ. ಯಾವುದೇ ಸಮಸ್ಯೆ ಏನಿಲ್ಲ ನನ್ನ ಮುಂದೆ, ಸಣ್ಣದು, ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ನಾನು ಒಬ್ಬ ಯೋಧ, ನಾನು ಎಂದಿಗೂ ಸೋಲನ್ನು ಒಪ್ಕೊಳ್ಳೋದಿಲ್ಲ. ಈ ಆಟಿಟ್ಯೂಡ್ ಬೇಕು. ಸೋಲ್ಬಾರ್ದು ನಾವು. ಸೋಲ್ನ ಒಪ್ಕೊಳ್ಳೋದೇ ಇಲ್ಲ ಎಂತ ಸಂದರ್ಭ ಬರಲಿ. ನಾನು ಒಬ್ಬ ಯೋಧ, ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾನೇ ಸೃಷ್ಟಿಸುತ್ತೇನೆ. ನನಗೆ ಅಧಿಕಾರ ಇದೆ, ನನಗೆ ಸ್ವಾತಂತ್ರ್ಯ ಇದೆ. ನಾನು ಒಬ್ಬ ಯೋಧ, ನನ್ನ ಆಯ್ಕೆಗಳು ನನ್ನ ವಾಸ್ತವಿಕತೆಯನ್ನು ರೂಪಿಸುತ್ತೆ. ನಾನು ಇವತ್ತೇನ್ ಚಾಯ್ಸ್ ತಗೋತಾ ಇದ್ದೀನಿ, ನನ್ನ ಇವತ್ತು ಅಥವಾ ನಾಳೆಯ ಫ್ಯೂಚರ್ನ ಇದನ್ನ ಎಕ್ಸಿಸ್ಟಿಂಗ್ ಸಿಚುಯೇಷನ್ ನಿರ್ಮಾಣ ಮಾಡುತ್ತೆ. ಓಕೆ. ನಾನು ಒಬ್ಬ ಯೋಧ, ನನ್ನ ಪ್ರತಿಕ್ರಿಯೆ ನನ್ನ ಫಲಿತಾಂಶವನ್ನು ರೂಪಿಸುತ್ತೆ. ನೆನೆ ನಾವು ಕಲ್ತ್ವಿ 100% ರೆಸ್ಪಾನ್ಸಿಬಿಲಿಟಿ. ಪ್ರತಿಕ್ರಿಯೆ ಮಾಡಬಾರ್ದು, ರೆಸ್ಪಾಂಡ್ ಮಾಡಬೇಕು. ಸೊ ನನ್ನ ಫಲಿತಾಂಶ ನನಗೆ ಏನ್ ಸಿಗ್ತದೆ, ಇವತ್ತು ನನಗೆ ದುಡ್ಡು ಸಿಗ್ತಾ ಇಲ್ಲ, ನನಗೆ ಒಳ್ಳೆ ಸಂಬಂಧದಲ್ಲಿ ಇದಿಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ನಾನೇನ್ ಪ್ರತಿಕ್ರಿಯೆ ಮಾಡ್ತಾ ಇದ್ದೀನಿ ಅದ್ರ ಮೇಲೆ. ಆದ್ರಿಂದ ನಾವು ವಿಚಾರ ಮಾಡಿ ರೆಸ್ಪಾಂಡ್ ಮಾಡ್ತೀವಿ. ಅದ್ರ ಪ್ರತಿಕ್ರಿಯೆ ಮಾಡೋ ಬದಲು ಏನ್ ಮಾಡ್ತೀವಿ, ರೆಸ್ಪಾಂಡ್ ಮಾಡ್ತೀವಿ, ಅಂದ್ರೆ ಸ್ಪಂದಿಸ್ತೀವಿ ಅಂತ. ನನಗಾಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನಾನ್ ಮಾಡೋದು ಅಥವಾ ಬಿಡೋದು ನನ್ನ ಆಯ್ಕೆ. ಎಲ್ಲ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ ಅನ್ನೋದಲ್ಲ.
ನಾನು ಮಾಡ್ತೀನಿ ಅಥವಾ ಮಾಡೋದಿಲ್ಲ ಹೇಳ್ಬಿಡ್ತೀನಿ, ಎರಡೇ ವಿಷಯದ ಪ್ರಯತ್ನ ಟ್ರೈಗಿ ಎಲ್ಲ ನನಗೆ ಆಗುತ್ತೆ ಮಾಡ್ತಾ ಇರೋದಿಲ್ಲ, ನನಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈಚೆ ಬರ್ತೀನಿ. ನಾನು ನನ್ನ ಹೃದಯಕ್ಕೆ ಸತ್ಯನಿಷ್ಠನಾಗಿದ್ದೇನೆ, ನನ್ನ ಹೃದಯಕ್ಕೆ, ಬೇರೆಯವ್ರನ್ನೆಲ್ಲ ಖುಷಿ ಪಡಿಸೋದಲ್ಲ, ನನ್ನ ಹೃದಯಕ್ಕೆ ನಾನು ಟ್ರೂತ್ಫುಲ್ ಆಗಿದೆ. ನಾನು ಒಬ್ಬ ಯೋಧ, ನಾನು ನನ್ನ ಸತ್ಯವನ್ನು ಸಹಾನುಭೂತಿಯಿಂದ ಹೇಳುತ್ತೇನೆ. ನಾನು ಒಬ್ಬ ಯೋಧ, ನನ್ನ ಬದ್ಧತೆಯನ್ನ ಕಾಯ್ದುಕೊಳ್ಳುತ್ತೇನೆ. ನಾನು ಒಬ್ಬ ಯೋಧ, ನನ್ನ ಮಾತೇ ಕಾನೂನು, ನನ್ನ ಮಾತು ಕಾನೂನು. ನಾನು ಒಬ್ಬ ಯೋಧ, ನಾನು ನನ್ನನ್ನು ಈಗಲೇ ಅನುಮೋದಿಸುತ್ತೇನೆ, ನನ್ನನ್ನು ನಾನೇ ಒಪ್ಕೊಂತೀನಿ, ನಾನೇ ಬೇರೆಯವರೆಲ್ಲ ಒಪ್ಕೊಳ್ಳೋದು, ನಾನು ಒಪ್ಕೋತೀನಿ, ನಾನೇನಂತ ನನಗ್ ಗೊತ್ತು. ನಾನು ಒಬ್ಬ ಯೋಧ, ನನಗೆ ಎಲ್ಲಾ ಸಾಧ್ಯ ಇದೆ ಅಂತ ನಂಬುತ್ತೇನೆ. ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಸಾಧ್ಯ, ನಾನು ಅನ್ಕೊಂಡ್ರೆ ಅದಾಗತ್ತೆ. ನಾನು ಒಬ್ಬ ಯೋಧ, ನಾನು ನನ್ನ ಗುರಿಗಳನ್ನ ಸಾಧಿಸುತ್ತೇನೆ, ನಾನು ಎಲ್ಲಾ ಗುರಿಗಳನ್ನ ಸಾಧಿಸ್ತೇನೆ. ನಾನು ಒಬ್ಬ ಯೋಧ, ನಾನು ಒಬ್ಬ ಯೋಧ, ನಾನು ಒಬ್ಬ ಯೋಧ. ಎಕ್ಸಲೆಂಟ್ ಗೈಸ್, ಎಕ್ಸಲೆಂಟ್ 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 ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಐ ಸ್ಟಾಪ್ ಶೇರಿಂಗ್. ಮಾಡ್ಲಿಕ್ಕಾಯ್ತಾ ಎಲ್ಲರಿಗೂ? How was it? Yes, sir. Yeah. Thank you, sir. Excellent. Thank you. That is going to ದಿನನ ಸೆಟ್ ಮಾಡುತ್ತಿದೆ, ನಿಮ್ಗೆ ಎನರ್ಜಿ ಕೊಡುತ್ತೆ. ನೋಡಿ ನಿಮ್ ದಿನ ಯಾವ ರೀತಿ ಇರ್ತದೆ ಅಂತ ಹೇಳ್ಬಿಟ್ಟು ಅಗೇನ್ ವಿಲ್ ಗೋ ಬ್ಯಾಕ್ ಟು ದಿಸ್. ಎಲ್ಲರಿಗೂ ಸಿಕ್ಕಿದೆ, ಎಲ್ಲ ಡೌನ್ಲೋಡ್ ಆಗಿದೆ ಅನ್ಸುತ್ತೆ. ಯಾ ಅಗೇನ್ ವಿ ಗೋ ಬ್ಯಾಕ್ ಟು ದಿಸ್. Okay, so let's do meditation for 2 minutes and we'll conclude. ಅದಕ್ಕೆ ಮುಂಚೆ ನಾನೊಂದು ಚಿಕ್ಕ ಪ್ರಶ್ನೆ ಕೇಳಬೇಕು. ಲಿಂಕ್ ಸಿಗ್ತಾ ಇದೆ ಎಲ್ಲರಿಗೂ ಆರಾಮಾಗಿ? ನಾನು ಕೆಲವು ಜನ ಜಾಯ್ನ್ ಆಗಕ್ಕೆ ಮುಂಚೆನೂ ಕೇಳ್ತಾ ಇದ್ದೆ, ಸಿಗ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದಾರೆ, ಇಲ್ಲ ಅಂತ ಹೇಳ್ತಾ ಇದಾರೆ. ಸೊ ಎಲ್ಲಿಗೆ ಲಿಂಕ್ ಕಳಿಸಿದ್ರೆ ಯೂಶಲಿ ಏನಾಗುತ್ತೆ ಗೊತ್ತಾ, ಒಂದು ರಿಜಿಸ್ಟ್ರೇಷನ್ ಅಂತ ಕಳಿಸ್ತೀವಿ ನಾವು ಹಿಂದಿನ ದಿನ. ಅದು ರಿಜಿಸ್ಟರ್ ಪ್ರತಿದಿನ ಮಾಡ್ಕೊಂಡಾಗ ಇಮೇಲ್ ಐಡಿಗೆ ಆಟೋಮೆಟಿಕ್ ಆಗಿ ಮೀಟಿಂಗ್ ಲಿಂಕ್ ಬರುತ್ತೆ. ಆತರ ಯಾರಿಗಾದ್ರು ಆಗ್ತಾ ಇದೆಯಾ, ಆಗ್ತಾ ಇಲ್ವಾ? ಅದೊಂಚೂರು ಕ್ಲಾರಿಫೈ ಮಾಡಿ, ಸೊ ದಟ್ ನಾಳೆಯಿಂದ ಈ ಕನ್ಫ್ಯೂಷನ್ ಇರಲ್ಲ. ತುಂಬಾ ಜನ ಅದೇ ಹೇಳ್ತಾರೆ, ಲಿಂಕ್ ಸಿಕ್ಕಿಲ್ಲ, ಕೆಲವರು ಜಾಯ್ನ್ ಆಗಕ್ಕೂ ಆಗಿಲ್ಲ ಇವತ್ತು. ಫೈನ್, ದಟ್ಸ್ ಫೈನ್. ಸಿಗ್ತಾ ಇದೆಯಾ ಲಿಂಕು? ಸರ್ ನೋ ಹೊಸಬ್ರು ಆಮೇಲೆ ಜಾಯ್ನ್ ಆಗಿರೋರು, ಲೇಟ್ ಆಗಿ ಜಾಯ್ನ್ ಆಗಿರೋರು ಕೇಳ್ತಾ ಇದೀನಿ, ಯಾಕೆ ಲೇಟ್ ಆಯ್ತು ಅಂತ ಗೊತ್ತಾದ್ರೆ ನಮ್ಗೆ ವಿ ಕ್ಯಾನ್ ಫಿಕ್ಸ್ ದಟ್. ಲಿಂಕ್ನ ಇಶ್ಯೂ ಏನಾರು ಆಯ್ತಾ? ದಯವಿಟ್ಟು ಬೇಗ ಹೇಳಿ, ಸಮಯದ ಇದರಿಂದ. ಪ್ಲೀಸ್ ಆನ್ಸರ್ ಮೀ ಕ್ವಿಕ್ಲಿ. ಯಾರಾದ್ರೂ ಲೇಟ್ ಆಗಿ ಜಾಯ್ನ್ ಆಗಿರೋರು ಯಾರಾದ್ರೂ ಓಪನ್ ಆಯ್ತು, ಓಕೆ. ಬಟ್ ದಯವಿಟ್ಟು ತಿಳ್ಕೊಳ್ಳಿ, ನಾವು ಆನ್ ಟೈಮ್, ಇದೊಂದು ರಿಚುವಲ್. ಇದು ರಿಚುವಲ್ ಅಂದ್ರೆ ಏನು? ಒಂದು ವ್ರತ ತರ ಮಾಡ್ತಾರದು ನಾವು. ವ್ರತ ತರ ಮಾಡಿದ್ರೇನೆ ವ್ರತದ ಫಲ ಸಿಗುತ್ತೆ. ನಾವು ಯಾವ್ದನ್ನ ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅದೇ ರೀತಿ ನಮಗೆ ವಾಪಸ್ ಬರುತ್ತೆ. ಸೊ ನನ್ನ ಜೀವನದಲ್ಲಿ ಏನೋ ಗಳಿಸ್ಬೇಕು, ಮಾಡಬೇಕು, ಸಾಧಿಸ್ಬೇಕು ಅಂದ್ರೆ ನಾವು ಅದೇ ಒಂದು ಮನಸ್ಥಿತಿಲಿ ಇರಬೇಕು. ಆದ್ರಿಂದ ದಯವಿಟ್ಟು ಎಲ್ಲ ನಾವು ರಿಕ್ವೆಸ್ಟ್ ಮಾಡ್ತಿದ್ದೆ, ಲಾಭ ಸಂಪೂರ್ಣ ಪಡ್ಕೋಬೇಕು ಅಂದ್ರೆ ಆನ್ ಟೈಮು ಅಲ್ಲ, 2 ನಿಮಿಷ ಮುಂಚೆನೆ ನಾವು ಜಾಯ್ನ್ ಆಗ್ಬೇಕಾಗುತ್ತೆ. ಐ ಅಂಡರ್ಸ್ಟ್ಯಾಂಡ್, ಕೆಲವು ಕಾರಣಾಂತರಗಳಿಂದ ಕೆಲವೊಮ್ಮೆ ಆಗುತ್ತೆ, ದಟ್ ಇಸ್ ಸ್ಟಿಲ್ ಫೈನ್. ಓಕೆ, ಅದು ಓಕೆ. ಆದಷ್ಟು, ಯಾಕಂದ್ರೆ ಒಂದು ಸ್ವಲ್ಪ ಮುಂದೆ ಹೋದ್ರು ನಮ್ಗೆ ವಿಚಾರ ಸ್ಕಿಪ್ ಆಗ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು. ಎಷ್ಟು ಮೆಡಿಟೇಷನ್? 2 ಮಿನಿಟ್ಸ್ ಮೆಡಿಟೇಷನ್ ಮಾಡೋಣ, ಆಮೇಲೆ ಕನ್ಕ್ಲೂಡ್ ಮಾಡೋಣ. ಅದಕ್ಕೆ ಮುಂಚೆ ಇದು ಫೇಸ್ಬುಕ್ ಅಲ್ಲಿ ಓಪನ್ ಆಗ್ತಿದೆ ಎಲ್ಲರಿಗೂ ಅಪ್ಡೇಟ್ ಮಾಡಕ್ಕೆ. ಕೆಲವರು ಅಪ್ಡೇಟ್ ಮಾಡಿದೀರಾ, ಬಟ್ ನನ್ ಕಂಪ್ಲೀಟ್ ಆಯ್ತು ಆಗಿಲ್ಲ ಅಂತ ಕಮೆಂಟ್ ಏನು ಕಾಣ್ತಾ ಇಲ್ಲ. ಲೈಕ್ ನಾನು ನೋಡಿದೆ, ಏನಕ್ಕೆ ಟೈಪ್ ಮಾಡಕ್ಕೆ ತೊಂದರೆ ಇದೆಯಾ? ಕನ್ನಡ, ಇಂಗ್ಲಿಷ್ ಏನಾದ್ರು ಅಥವಾ ಓಪನ್ ಆಗ್ತಾ ಇಲ್ಲ? ಅದೊಂಚೂರು ಹೇಳ್ಬಿಡ್ತೀರಾ ಯಾರಾದ್ರೂ ಒಬ್ರು? ಕ್ಲಾರಿಫಿಕೇಶನ್ ಕೊಡಕ್ಕಾಗತ್ತಾ? ಯಾಕಂದ್ರೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೆ ವಿ ಹ್ಯಾವ್ ಟು ಫಿಕ್ಸ್ ಇಟ್ ಇವಾಗಲೇ. ಅದಕ್ಕೋಸ್ಕರ ಏನ್ ಸಮಸ್ಯೆ ಆಗ್ತಾ ಇದೆ? ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವೇನ್ ಕಲ್ತಿದೀವಿ, ಫೇಸ್ಬುಕ್ ಓಪನ್ ಆಗ್ತಾ ಇಲ್ವಾ? ಆಗಿಲ್ಲ ಸರ್, ಮತ್ತೆ ಟ್ರೈ ಮಾಡ್ಬೇಕು. ಮತ್ತೆ ನಾನು ಕಳ್ಸ್ಕೊಡ್ತೇನೆ ಲಿಂಕ್, ದಯವಿಟ್ಟು ನೋಡಿ. ಯಾಕಂದ್ರೆ ನಾವು ಶೇರ್ ಮಾಡ್ಬೇಕು. ಇಷ್ಟಿನ ನಾವು ಮಾಡಿದಿರೋ ವ್ಯಕ್ತಿತ್ವ, ಇರೋ ನಡವಳಿಕೆ ಬೇರೆ ಇರುತ್ತೆ, ಈಗ ಬೇರೆ ಇರುತ್ತೆ. ನಾವು ಸಕ್ಸಸ್ಫುಲ್, ಒಬ್ಬ ಯಶಸ್ಸಿನ ಕಡೆ ನಾವು ಪ್ರಯಾಣ ಬೆಳೆಸ್ತಾ ಇದೀವಿ. ಅವ್ರು ಮಾಡೋದನ್ನೇ ನಾವು ಮಾಡ್ತಾ ಇರ್ಬೇಕು. ಅವಾಗ್ಲೇ ಅವ್ರಿಗೆ ಸಿಗೋ ಲಾಭನೇ ನಮಗೆ ಸಿಗೋದು. ಅಷ್ಟೇ ತಿಳ್ಕೊಳ್ಳಿ, ಇಷ್ಟೇ ಡಿಫ್ರೆನ್ಸ್ ಒಬ್ಬ ಯಶಸ್ವಿಗೋ ವ್ಯಕ್ತಿಗೋ ಒಬ್ಬ ಸಾಮಾನ್ಯ ವ್ಯಕ್ತಿಗೆ. ಸಿಂಪಲ್ ಕಾಪಿ ಪೇಸ್ಟ್. ಅವ್ರು ಏನ್ ಮಾಡ್ತಾ ಇದಾರೆ, ಎಲಾನ್ ಮಸ್ಕ್ ಏನ್ ಮಾಡ್ತಾ ಇದ್ದಾನೆ ನಾನ್ ಮಾಡ್ಬೋದು ಅಲ್ಲ, ಆ ದೊಡ್ಡ ಮಟ್ಟದಲ್ಲೆಲ್ಲ ಹೇಳೋದು ನಾನು. ಜೆಫ್ ಬೇಸೋಸ್ ಏನ್ ಮಾಡ್ತಾರೆ ನಾವು ಮಾಡ್ಬೋದು.
ಸಣ್ಣ ವಿಚಾರಗಳು. ಅವನು ದಿನ ಪುಸ್ತಕ ಓದ್ತಾನೆ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾನೆ, ಈ ತರ ವಿಚಾರ. 4 ಗಂಟೆಗೆ ಎದ್ದೇಳೋದು ಬೇಡ, ಅಟ್ಲೀಸ್ಟ್ ಮೆಡಿಟೇಷನ್ ಮಾಡ್ತಾನೆ. ಈ ತರ ವಿಚಾರಗಳು ಮಾಡಿದಾಗ ನಮಗೂ ಕೂಡ ಅದೇ ರೀತಿಯ ಮನೋಭಾವ ಬರುತ್ತೆ, ಮನಸ್ಥಿತಿ. ನಮ್ಗೆ ಅವನ ಮನಸ್ಥಿತಿ ಬಂದ್ರೆ ಎಲ್ಲ ಆಟೋಮೆಟಿಕ್ ಆಗುತ್ತೆ. ಅದ್ರ ತರಕ್ಕೆ ಈ ಪ್ರಯತ್ನ ಪಡ್ತಾ ಇರೋದು. ಓಕೆ, ಫ್ಯಾಂಟಾಸ್ಟಿಕ್. ಮತ್ತೊಮ್ಮೆ ನಾನು ಫೇಸ್ಬುಕ್ ಇದು ಕಳಿಸ್ತೀನಿ. ಇವತ್ತು ಕಮೆಂಟ್ ಮಾಡಿ, ಆಗ್ಲಿಲ್ಲ ಅಂದ್ರೆ ನಾವು ಡಿಸ್ಕಸ್ ಮಾಡೋಣ. ನಾಳೆ ಭಾನುವಾರ ಸೆಷನ್ ಇರೋದಿಲ್ಲ, ಮಂಡೇ ಇದಾಗತ್ತೆ. ಇಲ್ಲ ನಿಮ್ಗೆ ಏನಾದ್ರು ಕ್ವಶನ್ಸ್ಗಳಿದಾವೆ, ತುಂಬಾ ನಾನು ಕೇಳಬೇಕು, ಕ್ಲಾರಿಫೈ ಮಾಡ್ಕೋಬೇಕು ಅಂದ್ರೆ ಒಂದು ½ ಅವರ್ ಸೆಷನ್ ಇಟ್ಕೋಬಹುದು. ಬೇಕಂದ್ರೆ ಎಸ್ ಆರ್ ನೋ ಅಂತ ಹೇಳಿ ಅಕಾರ್ಡಿಂಗ್ಲಿ ಭಾನುವಾರ ಯಾವತ್ತಾದ್ರೂ ಒಂದು 10 ಗಂಟೆಯಾಗೆ ಒಂದು ½ ಇಂದ ಒಂದು 45 ಮಿನಿಟ್ಸ್ ನನಗೇನು ಕ್ವಶನ್ ಆನ್ಸರ್. ಅದು ದಟ್ ಈಸ್ ಲೈಕ್ ಬೋನಸ್ ತರ, ನಾಟ್ ನೆಸೆಸರಿ. ಇಫ್ ಸಂಬಡಿ ಈಸ್ ಹ್ಯಾವಿಂಗ್ ಕ್ವಶನ್ಸ್ ಅದನ್ನ ಕೇಳಿ ಕ್ಲಾರಿಫೈ ಮಾಡ್ಕೋಬಹುದು. ಓಕೆ, ಲೆಟ್ ಮೀ ನೋ. ಆಮೇಲೆ ಎಸ್ ಆರ್ ನೋ ಅಂತ ಆಮೇಲೆ ಕಳಿಸಿ, ತೊಂದರೆ ಇಲ್ಲ. ಈಗ ಲೇಟೆಸ್ಟ್ ಟು ಮೆಡಿಟೇಷನ್. ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಬೆನ್ನು ಸ್ಥಿರವಾಗಿರಲಿ, ನೇರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ, ಕೈಗಳನ್ನು ಚಿನ್ಮುದ್ರೆ ಅಥವಾ ನಿಮಗೆ ಅನುಕೂಲವಾಗಿರ್ತಾರ ಮುದ್ರೆ ಕಾಲುಗಳ ಮೇಲೆ ಅಥವಾ ತೊಡೆಗಳ ಮೇಲೆ ಇಟ್ಕೊಳ್ಳಿ. ಮತ್ತು ನಿಮ್ಮ ಗಮನ ಉಸಿರಾಟದ ಮೇಲೆ ಇರಲಿ. ಉಸಿರಾಟವನ್ನು ಗಮನಿಸಿ, ಸೂಕ್ಷ್ಮವಾಗಿ ಗಮನಿಸಿ. ನಿಧಾನಗತಿಯಲ್ಲಿ ಉಸಿರಾಟವನ್ನು ಮಾಡಲು ಪ್ರಾರಂಭ ಮಾಡಿ. ಇನ್ಹೇಲ್ ಸೂಚನೆ ಒಳಗೆ ತಗೊಳ್ಳಿ, ಎಕ್ಸೇಲ್ ಸೂಚನೆ ಅಂದ್ರೆ ವಸ್ತ್ರನ ಹೊರಗಡೆ ಬಿಡಿ. ಇನ್ಹೇಲ್, exhale, inhale, 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 hold. 1, 2, 3, 4, 5, 6, 7, 8, 9, 10. Release. Exhale. Inhale. Hold. 1, 2, 3, 4, 5, 6, 7, 8, 9, 10, 11, 12. Release. Exhale. Inhale. Hold. 1, 2, 3,
4, 5, 6, 7, 8, 9, 10, 11, 12, 13, 14, 15. ರಿಲೀಸ್. ಎಕ್ಸ್ಹೇಲ್. ಈಗ ಸಾಮಾನ್ಯದ ಉಸಿರಾಟವನ್ನು ಆಡಿ 2-3 ಬಾರಿ. ಉಸಿರಾಟದ ಮೇಲೆ ಗಮನ ಇರಲಿ. ಉಸಿರನ್ನು ಒಳಗೆ ತೆಗೆದುಕೊಂಡಾಗ ಹೊಟ್ಟೆಯ ಭಾಗ ಮುಂದೆ ಬರ್ತಾ ಇದೆ ಅನ್ನೋದನ್ನ ಗಮನಿಸಿ. ಅದರ ಅರ್ಥ ದೀರ್ಘವಾದ ಉಸಿರಾಟವನ್ನು ನಾವು ಮಾಡ್ತಾ ಇದ್ದೇವೆ ಅಂತ. ಮತ್ತೆ ಉಸಿರನ್ನು ಹೊರಗಡೆ ಬಿಡುವಾಗ ಹೊಟ್ಟೆ ಒಳಗೆ ಬರ್ತಾ ಇದೆಯಾ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈಗ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿದ 3 ಮುಖ್ಯ ವ್ಯಕ್ತಿ, ಘಟನೆ, ವಸ್ತು, ವಿಷಯಗಳಿಗೆ ಕೃತಜ್ಞತೆ ನೀಡುವ ಸಮಯ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದು ನಿಮ್ಮ ಸುಖ, ಸಂತೋಷ, ಶಾಂತಿ, ಜೀವನಕ್ಕೆ ಕಾರಣಕರ್ತರಾಗಿರುವ ಆ ಮೊದಲನೇ ವ್ಯಕ್ತಿಯನ್ನು ನೆನಪಿಸಿಕೊಳ್ಳಿ ಮತ್ತು ಅವರಿಗೆ ನಿಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿ. ಈಗ 2ನೇ ವ್ಯಕ್ತಿ, ವಸ್ತು, ವಿಷಯ, ಘಟನೆ, ಶಕ್ತಿಗೆ ನಿಮ್ಮ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿ. ಅವರಿಂದ ನಿಮಗೆ ಜೀವನದಲ್ಲಿ ಅತ್ಯಂತ ಸುಖ, ಶಾಂತಿ, ನೆಮ್ಮದಿ, ಎಲ್ಲಕ್ಕಿಂತ ಹೆಚ್ಚಾಗಿ ಆನಂದಮಯ ಕ್ಷಣಗಳನ್ನು ನೀಡಿರುವಂತಹ ಈ ವ್ಯಕ್ತಿ ಶಕ್ತಿಗೆ ನಿಮ್ಮ ಹೃತ್ಪೂರ್ವಕ ನಮನಗಳನ್ನು ತಿಳಿಸಿ. ಈಗ 3ನೇ ವ್ಯಕ್ತಿ, ಶಕ್ತಿ, ಘಟನೆ, ವಸ್ತು, ವಿಷಯಗಳಿಗೆ ಕೃತಜ್ಞತೆಯನ್ನು ತಿಳಿಸಿ. ಅದು ಗುರು ಇರಬಹುದು, ತಂದೆ ತಾಯಿ ಇರಬಹುದು, ಒಡ ಹುಟ್ಟಿದವ ಇರಬಹುದು, ಸ್ನೇಹಿತರಿರಬಹುದು, ವೃತ್ತಿ ಇರಬಹುದು, ವ್ಯಾಪಾರವಿರಬಹುದು, ಒಂದು ವರ್ಗದವರಿರಬಹುದು, ಅಥವಾ ಒಂದು ಅದ್ಭುತವಾದ ಒಂದು ಪರಿಸ್ಥಿತಿ, ಘಟನೆ ಇರಬಹುದು. ನಿಮ್ಮ ಕೃತಜ್ಞತೆಯನ್ನು ಸಮರ್ಪಿಸಿ ಆ ಘಟನೆ ನೆನೆಸಿಕೊಳ್ಳಿ. ನಿಮ್ಮ ಮುಖದಲ್ಲಿ ಇಡಿಯಾದ ಉಸಿನಗೆಯೊಂದು ಮೂಡುತ್ತಿರುವುದನ್ನು ಗಮನಿಸಿ. ಈ ಒಂದು ಮನಸ್ಥಿತಿಯಲ್ಲಿ ನೀವು ಒಬ್ಬರು ಯೋಧರಾಗಿದ್ದೀರಿ, ವಾರಿಯರ್ ಆಗಿದ್ದೀರಿ. ಯು ಆರ್ ದ ವಾರಿಯರ್ ಆಫ್ ಯುವರ್ ಲೈಫ್. ಈ ಯೋಧರು ಯಾವುದೇ ಸೋಲಿಗೆ ಅಂಜುವುದಿಲ್ಲ, ಎಲ್ಲ ಸವಾಲುಗಳನ್ನು ಸ್ವೀಕರಿಸುತ್ತಾರೆ ಮತ್ತು ತಮ್ಮ ಜೀವನದ ಹಣೆಬರಹವನ್ನು ತಾವೇ ಬರೆದುಕೊಳ್ಳುತ್ತಾರೆ. ಆ ಯೋಧ ನೀವಾಗಿದ್ದೀರಿ ಮತ್ತು ಈ ಯೋಧರ ಮನಸ್ಥಿತಿಯಲ್ಲಿ ಇವತ್ತಿನ ಎಲ್ಲಾ ಕೆಲಸ ಕಾರ್ಯಗಳನ್ನು ನಿಭಾಯಿಸಿ ಯಶಸ್ವಿಯಾಗುತ್ತೀರಿ. ಧನ್ಯವಾದಗಳು. ನಿಮಗೆ ಧ್ಯಾನದಿಂದ ಹೊರಗಡೆ ಬರಬೇಕು ಅನಿಸಿದಾಗ ಕೈಗಳನ್ನು ಉಜ್ಜಿಕೊಂಡು ಪರಸ್ಪರ ಶಾಖವನ್ನು ಉತ್ಪತ್ತಿ ಮಾಡಿ ಅದನ್ನ ಕಣ್ಣುಗಳಿಗೆ ಹೊತ್ಕೊಂಡು ಕಣ್ಣುಗಳನ್ನು ನಿಧಾನವಾಗಿ ತೆಗೆದು ಹಸ್ತಗಳನ್ನು ನೋಡಿ ನಮಸ್ಕಾರ ಸ್ಥಿತಿಯಲ್ಲಿ ಧ್ಯಾನದಿಂದ ಹೊರಗಡೆ ಬರ್ಬೋದು. ನಿಮಗೆಲ್ಲ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನೀವು ಈ ಒಂದು ಸೆಷನ್ ಅಲ್ಲಿ ಭಾಗಿಯಾಗಿದ್ದೀರಿ. Thank you, sir. Thank you so much. Thank you so much. Thank you so much. Thank you, sir. Thank you so much. Thank you so much. ಥ್ಯಾಂಕ್ ಯು ಸರ್. Thank you so much. Thank you so much. ಒಳ್ಳೆಯದಾಗಿ.